ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರವಾಗಿ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಕೃಪಾಳು ಕರ್ತನೆ, ದಯಾಮಯ ಸ್ವಾಮಿ, ಕೊಟ್ಟಂತ ಈ ಶುಭ ಮುಂಜಾನೆಗೋಸ್ಕರ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಪವಿತ್ರ ಆರಾಧನೆ ನೀನು ನಮ್ಮ ಸಂಗಡ ಇದ್ದು ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿ ನಿನ್ನ ಆತ್ಮನಿಂದ ನಮ್ಮನ್ನು ಪ್ರೇರಿಸಿ ನಡೆಸಿ ಆರಾಧನೆ ಮುಖಾಂತರವಾಗಿ ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ನಮ್ಮ ರಕ್ಷಕರಾದ ಯೇಸು ಸ್ವಾಮಿಯ ಮುಖಾಂತರ ತಂದೆಯಾದ ದೇವರೇ ನಿಮ್ಮನ್ನು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್. ಹಾಡುವ ಸಂಗೀತಗಳಲ್ಲಿ 39ನೆಯ ಸಂಗೀತವನ್ನು ಹಾಡೋಣ. ಓ ಬನ್ನಿ ಹಿರಿ ಕಿರಿಯರೆ ಸುರಾಗವೆತ್ತಿದೆ. 39ನೆಯ ಸಂಗೀತ.
ದೇವರೇ, ನನಗೆ ಎಲ್ಲ ಹೃದಯಗಳು ಪಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ, ನನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರ ಆತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೇ ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಪರಿಶುದ್ಧನಾದ ದೇವರೇ, ಪರಿಶುದ್ಧನೇ, ಫಲ ಸ್ವರೂಪನೇ, ಸದಾ ಜೀವಿಸಿ ನಮ್ಮನ್ನು ಕರುಣಿಸು. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವವರಾಗಿದ್ದೀರೋ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವವರಾಗಿದ್ದೀರೋ, ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಎಂದಿನಿಂದ ಅದರಲ್ಲಿಯೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ, ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡ್ರೆ. ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರೇ ದೇವರು ದಯಪಾಲಿಸಿರುವ ಶುಭ ವಾಕ್ಯವನ್ನು ಕೇಳಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟರು. ನಾವೆಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿರೋಣ. ನಮ್ಮ ಪರಮತ ದೇವರು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ತಮಗೆ ಮಾಡದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಮ್ಮನ್ನು ಬೆಳೆಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಲಿ. ಕರ್ತನು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ಸೃಷ್ಟಿಕ
ಸೃಷ್ಟಿಕರ್ತನೆ, ಪರಿಪಾಲಕನೇ, ಈ ಜುಲೈ ತಿಂಗಳ ಪ್ರಥಮ ಭಾನುವಾರದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಕೂಡಿ ಬರುವಂತಹ ಕೃಪೆಯನ್ನ, ಆಶೀರ್ವಾದವನ್ನು ನೀನು ದಯಪಾಲಿಸಿ ನಡೆಸಿದ್ದಿ. ಅದಕ್ಕೋಸ್ಕರ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನನ್ನು ನಂಬಿ ನಿನ್ನಲ್ಲಿ ಭರವಸೆ ವಿಶ್ವಾಸಗಳನ್ನು ಇಟ್ಟಂತವರಾಗಿ ನಮ್ಮ ಈ ಲೋಕದ ಬಾಳ್ವೆಯಲ್ಲಿ ನಾವು ಮುಂದೆ ಸಾಗುವಂತವರಾಗಿದ್ದೇವೆ. ಈವರೆಗೆ ನಮ್ಮನ್ನು ಸಾಗಿಸಿ ತಂದವನು ನೀನೇ, ಮುನ್ನಡೆಸುವಾತನು ನೀನೇ. ಆದುದರಿಂದ ನಿನ್ನ ಸರ್ವಶಕ್ತಿಯಲ್ಲಿ, ಪರಾಮರಿಕೆಯಲ್ಲಿ ನಾವು ನಂಬಿಕೆಯನ್ನು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಈ ತಿಂಗಳೆಲ್ಲ ನೀನೇ ನಮ್ಮನ್ನ ಸಂರಕ್ಷಿಸಿ ಕಾಪಾಡುತ್ತಾ ನಿನ್ನ ಕೃಪಾಶಯದಲ್ಲಿ ಸುರಕ್ಷಿತವಾಗಿ ಆರೋಗ್ಯದಿಂದ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ಮುನ್ನಡೆ. ವಿಶೇಷವಾಗಿ ಮಳೆಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಅನೇಕ ಕಡೆ ವಿಪರೀತ ಮಳೆಯಾಗಿ ಪ್ರವಾಹದ ಸ್ಥಿತಿಗಳಿವೆ. ಇನ್ನು ಕೆಲವು ಕಡೆ ಮಳೆಯಿಂದ ಕೊರತೆಯನ್ನ ಅನುಭವಿಸುವಂತವರಾಗಿದ್ದೇವೆ. ಸೃಷ್ಟಿಕರ್ತರು, ಪರಿಪಾಲಕರು ನೀವು. ಸೃಷ್ಟಿಯು ನೀವು ಹೇಳಿದ ಹಾಗೆ ಕೇಳುವಂತದ್ದಾಗಿರುತ್ತೆ. ಮೋಡ, ಗುಡುಗು, ಮಿಂಚು ಎಲ್ಲವೂ ಸಹ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸುತ್ತೇವೆ. ನಿಮ್ಮ ಚಿತ್ತವಾದರೆ ಸಕಾಲಕ್ಕೆ ನಮಗೆ ಸಾಕಷ್ಟು ಮಳೆಯನ್ನು ದಯಪಾಲಿಸಿ ನಾವು ದುರ್ಭಿಕ್ಷೆಗೂ ಕ್ಷಾಮಕ್ಕೂ ಗುರಿಯಾಗದ ಹಾಗೆ ಮಳೆಯನ್ನು, ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸಿ ನಾವು ದುರ್ಭಿಕ್ಷೆಗೆ ಗುರಿಯಾಗದಂತೆ ನಮ್ಮನ್ನು ಪರಿಪಾಲಿಸಬೇಕೆಂದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರೇ ನಿಮ್ಮನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಈ ದಿನಕ್ಕೆ ನೇಮಕವಾದಂತಹ ಪಾಠಗಳನ್ನು ಆಲಿಸೋಣ. ಮೊದಲಿಗೆ ಹಳ ಒಡಂಬಡಿಕೆಯ ಪಾರಾಯಣ. ಈ ಪರಿಶುದ್ಧ ಆರಾಧನೆಗೆ ನೇಮಕಗೊಂಡಿರುವ ಮೊದಲನೆಯ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ 13ನೇ ಅಧ್ಯಾಯ 8ರಿಂದ 18 ವಚನಗಳು. ಆದಿಕಾಂಡ 13ನೇ ಅಧ್ಯಾಯ 8ರಿಂದ 18 ವಚನಗಳು. ಈಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ. ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯೂ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೋಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ಮನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಲ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಲ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ, ಪೂರ್ವ, ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಆ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನ ಲೆಕ್ಕಿಸಲಾದೀತು. ನೀನೆಂದು ಈ ದೇಶದ ಎಲ್ಲಾ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ತರುವಾಯ ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಎಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಿದೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆಯ
ಸಂಗ್ರಹದಲ್ಲಿ 15ನೇ ಅಧ್ಯಾಯವನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆ ಸಂಗ್ರಹ 15 ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸುವವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಪಾರಾಯಣ ಪತ್ರಿಕೆಯ ಪಾರಾಯಣವನ್ನು ಕೇಳೋಣ. ಈ ಪರಿಶುದ್ಧವಾದ ದಿನದಂದು ಓದಲು ರೂಪವಾದ 2ನೇ ವಾಕ್ಯವು ಶ್ರೀ ಪೌಲನು ಪರಿಶುದ್ಧರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ ವಚನ 1ರಿಂದ 15ರವರೆಗೆ. ಶ್ರೀ ಪೌಲನು ಪರಿಶುದ್ಧರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ ವಚನ 1ರಿಂದ 15ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಪೌಲನು ಮೆಕೆದೋನ್ಯದ ಸಭೆಗಳವರ ಔದಾರ್ಯವನ್ನು ಕುರಿತು ಕೇಳಿ ಕೊರಿಂಥದವರಲ್ಲಿಯೂ ಔದಾರ್ಯಗಳನ್ನು ಮುಗಿಸುವುದಕ್ಕೆ ಪ್ರಯತ್ನಿಸಿದರು. ಸಹೋದರರೇ, ಮೆಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ. ದೇವಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ಹೀಗಿರಲಾಗಿ ಈ ಧರ್ಮ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ನಿಮ್ಮನ್ನು ಪ್ರೇರೇಪಿಸಿದ ತೀತನು ತಿರುಗಿ ನಿಮ್ಮ ಬಳಿಗೆ ಬಂದು ಅದನ್ನು ತೀರಿಸಬೇಕೆಂದು ನಾವು ಅವನನ್ನು ಕೇಳಿಕೊಂಡಿದ್ದೇವೆ. ನೀವು ದೇವರ ಮೇಲಣ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ಹೇಗೆ ಸಮೃದ್ಧರಾಗಿದ್ದೀರೋ ಹಾಗೆಯೇ ಈ ಧರ್ಮ ಕಾರ್ಯದಲ್ಲಿಯೂ ಸಮೃದ್ಧರಾಗಿವೆ. ಇದನ್ನು ಆಜ್ಞಾರೂಪವಾಗಿ ಹೇಳದೆ ಇತರರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿಯು ಯಥಾರ್ಥವಾದದ್ದೆಂಬುದನ್ನು ಪರೀಕ್ಷೆಯಿಂದ ತಿಳಿದುಕೊಳ್ಳಬೇಕೆಂದು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಈ ಧರ್ಮ ಕಾರ್ಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಈ ಕಾರ್ಯವನ್ನು 1 ವರ್ಷದ ಹಿಂದೆ ನಡೆಸುವುದಕ್ಕೆ ತೊಡಗುವುದರಲ್ಲಿಯೂ ನಡೆಸಬೇಕೆಂದು ಮನಸ್ಸು ಮಾಡುವುದರಲ್ಲಿಯೂ ನೀವು ಅವರಿಗಿಂತ ಮೊದಲಿನವರಾದುದರಿಂದ ನಮಗೆ ಅಷ್ಟು ಮಾತ್ರ ಹೇಳುವುದು ವಿಹಿತವಾಗಿದೆ. ಈ ಕಾರ್ಯವನ್ನು ಪ್ರಾರಂಭಿಸುವುದಕ್ಕೆ ಹೇಗೆ ನಿಮ್ಮಲ್ಲಿ ಸಿದ್ಧ ಮನಸ್ಸು ಇತ್ತೋ ಹಾಗೆಯೇ ನಿಮ್ಮ ಶಕ್ತಾನುಸಾರವಾಗಿ ನೆರವೇರಿಸಿರಿ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟವೂ ಬೇಕೆಂಬುದು ನನ್ನ ತಾತ್ಪರ್ಯವಲ್ಲ. ಸಮಾನತ್ವವಿರಬೇಕೆಂಬುದೇ ನನ್ನ ತಾತ್ಪರ್ಯ. ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ.
ಮುಂದೆ ಅವಳ ಸಮೃದ್ಧಿಯು ನಿಮ್ಮ ಕೊರತೆಯನ್ನು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವಾಗುವುದು ಎಂಬುವಂಥದ್ದು. ದೇವರೇ ಹಾಡುವ ಸಂಗೀತಗಳಲ್ಲಿ 278ನೇ ಸಂಗೀತದ ಮೊದಲಿನ 3 ಚರಣಗಳ ಮಾತ್ರ ಹಾಡೋಣ. 228ನೇ ಸಂಗೀತ ಮೊದಲಿನ 3 ಚರಣಗಳು. ಕರ್ತನಿನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಸುವಾರ್ತ ಪಾರಾಯಣ ಆಲಿಸೋಣ. ತದನಂತರ ಕ್ರಿಸ್ತನೇ ನನಗೆ ಸ್ತೋತ್ರವಾಗಲಿ ಎನ್ನುವುದು ಸಭೆಯವರ ಪ್ರತ್ಯುತ್ತರ. ಕ್ರಿಸ್ತನೇ ನನಗೆ ಸ್ತೋತ್ರವಾಗಲಿ. ಮೂರನೇ ಪಾರಾಯಣ ಸುವಾರ್ತ ಪಾಠ. ಈ ಪರಿಶುದ್ಧವಾದ ಸಭಾದಿನದಲ್ಲಿ ಆರಿಸಿಕೊಂಡಂತಹ ಸತ್ಯದ ಭಾಗವು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ವಚನ 3ರಿಂದ 11 ವಚನವು ಪೂರ್ತಿಯಾಗಿದೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ವಚನ 3ರಿಂದ 11 ವಚನಗಳು ಪೂರ್ತಿಯಾಗಿದೆ. ದೇವರ ವಾಕ್ಯವನ್ನ ಕೇಳೋಣ. ಆತನು ಬೇತಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆ ಮೇಲೆ ಒಯ್ದಳು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ತೈಲವನ್ನು ನಷ್ಟ ಮಾಡಿದ್ದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಛೀ ಹಾಕಿದರು. ಆದರೆ ಯೇಸು, ಈಕೆಯನ್ನು ಬಿಡಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ತೈಲವನ್ನು ಹಂಚಿದ್ದಾಳೆ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದರೂ ಸಹ ಈಕೆ ನೆನಪಿಗಾಗಿ ಹೇಳುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಯೇಸುವನ್ನು ಮಹಾಯಾಜಕರಿಗೆ ಹಿಡುಕೊಡಬೇಕಂತ ಅವರ ಬಳಿಗೆ ಹೋದನು. ಅವರು ಕೇಳಿ ಸಂತೋಷಪಟ್ಟು ನಿಮಗೆ ಹಣ ಕೊಡುತ್ತೇವೆ ಎಂದು ಮಾತು ಕೊಟ್ಟರು. ಅವನು ಆತನನ್ನು ಅನುಕೂಲವಾಗಿ ಹಿಡುಕೊಡುವುದು ಹೇಗೆ ಎಂದು ನೋಡುತ್ತಿದ್ದನು ಎಂಬುವಂಥದ್ದೇ ಕ್ರಿಸ್ತನಿಗೆ ಸ್ತೋತ್ರವಾಗಲಿ. Amen.
ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಬಾರದು. ಹದ್ದುಗಳ ರೆಕ್ಕೆಗಳನ್ನು ಚಾಚುವುದು ಏರುವುದು, ಓಡಿ ದಣಿಯರು, ನಡೆದು ಬಳಗರು. ಕರ್ತನಲ್ಲಿ ಪ್ರಿಯರೇ, ಅನಿರೀಕ್ಷಿತವಾಗಿ ನಿಮ್ಮ ಮಧ್ಯೆ ಎಂದು ಆರಾಧನೆ ನಡೆಸುವಂತಹ ದೇವರ ವಾಕ್ಯದ ಸಂದೇಶವನ್ನು ಕೊಡುವಂತಹ ಸಂದರ್ಭ ನನಗೆ ಒದಗಿ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಕಡೆಗೆ, ಧ್ಯಾನದ ಕಡೆಗೆ ನಮ್ಮ ಗಮನ ಹರಿಸೋಣ. ಈ ದಿನದ ವಿಷಯ ನಮಗೆ ಕೊಡಲ್ಪಟ್ಟಿರುವಂತಹದ್ದು ನಮ್ಮ ಕ್ರೈಸ್ತ ಪಂಚಾಂಗದ ಪ್ರಕಾರವಾಗಿ ಸ್ಟೀವರ್ಡ್ಶಿಪ್ ಸಂಡೇ ಎಂಬುದಾಗಿ. ಡಿಕ್ಷನರಿಯಲ್ಲಿ ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ. ಆದರೆ ನಮ್ಮ ಕ್ರಿಶ್ಚಿಯನ್ ವೊಕ್ಯಾಬ್ಯುಲರಿ, ಕ್ರೈಸ್ತ ಶಬ್ದ ಸಂಗ್ರಹ ಅಥವಾ ಅರ್ಥದ ಪ್ರಕಾರವಾಗಿ ಸಾಂಪ್ರದಾಯಿಕವಾಗಿ ನಾವು ಮನೆ ವಾರ್ತೆತನ ಎಂಬುದಾಗಿ ಕರೆಯುತ್ತಾರೆ. ಇದಕ್ಕೆ ಉಪ ಅರ್ಥವಾಗಿ ಗಿವಿಂಗ್ ವಿತೌಟ್ ಕೌಂಟಿಂಗ್ ಕಾಸ್ಟ್, ಬೆಲೆ ಕಟ್ಟಲೆ ಕೊಡುವುದು ಎಂಬುದಾಗಿ ಸಹ ನಮಗೆ ವಿಷಯವನ್ನು ಕೊಟ್ಟಿರುತ್ತಾರೆ. ಬೆಲೆ ಕಟ್ಟದೆ ಕೊಡುವಂತ ದೇವರ ವಾಕ್ಯದ ಪರಿಚ್ಛೇದಗಳ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಆದಿಕಾಂಡ 13:8-18 ಆ ಪರಿಚ್ಛೇದವನ್ನು ನಾವು ನೋಡುವಾಗ ಅಲ್ಲಿ ಅಬ್ರಹಾಮ ಲೋಟನ ಒಂದು ವಿಷಯ, ಆಸ್ತಿಯನ್ನ ವಿಭಾಗ ಮಾಡಿಕೊಳ್ಳುವಂತ, ಹಂಚಿಕೊಳ್ಳುವಂತ. ಅಬ್ರಹಾಮ ಹೇಳ್ತಾನೆ ಲೋಟನಿಗೆ, ನಿನಗೆ ಯಾವ ಕಡೆ ಬೇಕಾದ್ರೂ ನೀನು ತಗೋ, ದೇವರು ಕೊಟ್ಟಿರುವಂತಹದ್ದು ಆಸ್ತಿ. ನೀನು ಎಡಗಡೆ ತಗೊಂಡ್ರೆ ನಾನು ಬಲಗಡೆ ಹೋಗು, ನೀನು ಬಲಗಡೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ಎಡಭಾಗದಲ್ಲಿರುವುದನ್ನ ತಗೊಳ್ತೇನೆ ಎಂಬುದಾಗಿ ಬಹಳ ಸಮಾಧಾನಕರವಾಗಿ ಅಥವಾ ತೃಪ್ತಿಕರವಾಗಿ, ಯಾವುದೇ ಗೊಂದಲ ಮನಸ್ತಾಪ ಬರದಂತ ರೀತಿಯಲ್ಲಿ ಬಹಳ ಸುಲಭವಾಗಿ ಸಮಸ್ಯೆ ಪರಿಹಾರವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ದೃಷ್ಟಾಂತವಾಗಿ ನೋಡ್ತೇವೆ. ನಾವು ಕ್ರೈಸ್ತರು, ನಮ್ಮ ತಂದೆ ತಾಯಿಗಳು, ತಾತಂದಿರು, ಅಜ್ಜಿ ತಾತಂದಿರು ಮಾಡಿದಂತ ಆಸ್ತಿಗಳು ಕೆಲವರಿಗೆ ಇರ್ತದೆ ವಂಶ ಪಾರಂಪರ್ಯವಾಗಿ. ಮಕ್ಕಳು ಮೆಚಾರಿಟಿಗೆ ಬಂದಾಗ, ವಯಸ್ಕರಾದಾಗ ಅದನ್ನ ವಿಭಾಗ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ. ಆವಾಗ ನಾವು ಎಷ್ಟು ಸುಲಭವಾಗಿ ಇದನ್ನೇ ಈ ರೀತಿ ಇತ್ಯರ್ಥ ಮಾಡ್ಕೊಳ್ತೇವ, ಅಥವಾ ಕುಸ್ತಿ, ಹೊಡೆದಾಟ, ಮನಸ್ತಾಪಗಳು, ವೈಷಮ್ಯಗಳು ಇವುಗಳು ಉದ್ಭವಿಸಿ ಕುಟುಂಬವನ್ನೇ
ಕುಟುಂಬದ ಐಕ್ಯತೆಯನ್ನೇ ಛಿದ್ರ ಮಾಡುವಂತಹ ರೀತಿಯಲ್ಲಿ ಕುಟುಂಬಗಳಲ್ಲಿ ವಿಷಯಗಳು ಆಗ್ತದ ಎಂಬುದನ್ನ ಈ ಪವಿತ್ರ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿಕೊಳ್ಳಬೇಕು. ಕುಟುಂಬಗಳು ಒಡೆಯುವುದಕ್ಕೆ ಆಸ್ತಿ ವಿಭಜನೆ ಬಹಳ ಪ್ರಮುಖ ಕಾರಣವಾಗಿರ್ತದೆ ಎಷ್ಟೋ ಕುಟುಂಬಗಳಲ್ಲಿ. ಅದುವರೆಗೂ ಇಲ್ಲದಂತಹ ಅನೈಕ್ಯತೆ ಅಲ್ಲಿನ ಪ್ರಾರಂಭ ಆಗ್ತದೆ. ತಂದೆ ತಾಯಿಗಳು ಅಥವಾ ಯಾರ ತೀರ್ಮಾನ ಮಾಡಿದವರು ಮೋಸ ಮಾಡಿದ್ರು ಅಥವಾ ವಂಚನೆ ಮಾಡಿದ್ರು ಅಥವಾ ಪಕ್ಷಪಾತ ಮಾಡಿದ್ರು, ಅವನಿಗೆ ಜಾಸ್ತಿ ಕೊಟ್ಟರು ನನಗೆ ಕಡಿಮೆ ಕೊಟ್ಟರು, ಇಲ್ಲ ನನಗೆ ಜಾಸ್ತಿ ಕೊಟ್ಟರು ಅವನಿಗೆ ಕಡಿಮೆ ಕೊಟ್ಟರು ಅಂತಕ್ಕಂಥ ಮನೋಭಾವಗಳು ಸಹಜವಾಗಿ ನಮ್ಮಲ್ಲಿ ಇರ್ತದೆ. ಆದರೆ ಕ್ರೈಸ್ತ ಜನರಲ್ಲಿ ಕುಟುಂಬಗಳಲ್ಲಿ ಇಂತಹ ಮನಸ್ತಾಪ, ಗೊಂದಲ, ವೈಷಮ್ಯ ಉಂಟು ಮಾಡುವಂತ ರೀತಿಯಲ್ಲಿ ನಮ್ಮ ಆಸ್ತಿಗಳು ಅಥವಾ ಆಸ್ತಿಯ ವಿಭಜನೆ ಕಾರಣವಾಗಬಾರದು ಎನ್ನುವುದಕ್ಕೆ ಏನೊಂದು ಉದಾಹರಣೆಯಾಗಿದೆ. ಪತ್ರಿಕೆಯ ಪಾರಾಯಣಕ್ಕೆ ನಾವು ಬರೋದಾದ್ರೆ 2 ಕೊರಿಂಥ 8:1-15 ಅಲ್ಲಿ ಬಡವರು ಶಕ್ತಿ ಅನುಸಾರ ಕೊಡುವಂತಹದ್ದು, ಶಕ್ತಿ ಮೀರಿ ಕೊಡುವಂತಹದ್ದು ಧರ್ಮ ಕಾರ್ಯಗಳಿಗೆ ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು ಎಂಬುದಾಗೆಲ್ಲ ನಾವು ನೋಡ್ತೇವೆ. ಸಭೆಯ ಅಭಿವೃದ್ಧಿಗೆ, ಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೇನಾದರೂ ಕಾಣಿಕೆ ಕಪ್ಪಗಳನ್ನ ಅಥವಾ ಚಂದಗಳನ್ನ ಕೊಡಬೇಕಾದಂತ ಪರಿಸ್ಥಿತಿ ಬಂದಾಗ ಯಾರಾದರೂ ಬಂದು 10 ರೂಪಾಯಿ ಕೇಳಿದ್ರೆ ನಾವು 10 ಪ್ರಶ್ನೆಗಳನ್ನ ಮಾಡ್ತೀವಿ. ಮಾಡುವಂತದ್ದು ಸಹಜ. ಪ್ರಜಾಪ್ರಭುತ್ವ ಅಥವಾ ಸ್ವಾತಂತ್ರ್ಯ ನಮಗೆ ಇಂಡಿವಿಜುವಲ್ ವೈಯಕ್ತಿಕವಾದಂತ ಹಕ್ಕು ಇರ್ತದೆ, ಕೇಳ್ತಕ್ಕಂಥ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ಸಭೆ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆ ಆಗಲಿ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇರಬೇಕು. ಪಾರದರ್ಶಕವಾದಂತಹ ಲೆಕ್ಕಾಚಾರಗಳು, ಅದರಲ್ಲಿ ಗುಟ್ಟು ಮುಚ್ಚು ಮರೆ ಒಂದು ಸಹ ಇರಬಾರದು. ಇದ್ರೆ ಅಲ್ಲಿ ಮನಸ್ತಾಪಕ್ಕೆ, ಪಕ್ಷ ಪಂಗಡಗಳಿಗೆ, ಹೊಡೆದಾಟಗಳಿಗೆ, ನ್ಯಾಯಾಲಯಕ್ಕೆ, ಕಚೇರಿಗಳಿಗೆ ಹೋಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಅದರಿಂದ ನಮ್ಮನ್ನು ನಾವು ಕ್ರೈಸ್ತರಾಗಿ ಮುಖ್ಯವಾಗಿ ಈ ಎಲ್ಲ ವಿಷಯ ಯಾಕೆ ಹೇಳಲ್ಪಟ್ಟಿದೆ ಅಂದ್ರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಉದಾಹರಣೆಯಾಗಿ ನಮ್ಮ ಪೂರ್ವಜರ ಕಾಲದಲ್ಲಿ ಸಂಭವಿಸಿದಂತ ಘಟನೆಗಳನ್ನ ದೃಷ್ಟಾಂತವಾಗಿ ಕೊಟ್ಟು ಅವ್ರು ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಕಥೆ ಕಲ್ಪನೆಗಳಲ್ಲ ಅವ್ರು ಹೇಳ್ತಾ ಇಲ್ಲ. ಭಕ್ತಾದಿ ಅಥವಾ ಸತ್ಯವೇದ ನಡೆದಂತ ಜೀವಂತ ಘಟನೆಗಳನ್ನ ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ನಾವು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ಸಾಧ್ಯವಾದ್ರೆ ನಮ್ಮ ಕಾಲಕ್ಕೂ ನಮ್ಮ ಜೀವನಕ್ಕೂ ಅದನ್ನ ಅನ್ವಯಿಸಿಕೊಳ್ಬೇಕು, ಅನುಷ್ಠಾನ ಮಾಡಬೇಕು. ಸರ್ವಕಾಲಕ್ಕೂ ಸತ್ಯವೇದದ ಸತ್ಯ ಅದು ರಾರಾಜಿಸಬೇಕು. ಅದು ನಮಗೆ ಮಾರ್ಗದರ್ಶನ ಮೂಲಭೂತ. ಅಲ್ಲಿರುವಂತ ಉದಾಹರಣೆಗಳನ್ನ ಅಥವಾ ದೃಷ್ಟಾಂತಗಳನ್ನ, ಸತ್ಯಗಳನ್ನ, ನೀತಿ ನ್ಯಾಯಗಳನ್ನ ಬಿಟ್ಟು ನಮ್ಮದೇ ಆದಂತ ರೀತಿಯಲ್ಲಿ ನಾವು ಜೀವನ ಮಾಡತಕ್ಕಂತ ಅಪಾಯ ಇರಬಾರದು. ಅದಕ್ಕೋಸ್ಕರ ಸತ್ಯವೇದ ನಮಗೆ ಕೊಡಲ್ಪಟ್ಟಿದೆ ಮಾದರಿಯಾಗಿ, ಆಸ್ ಎ ಮಾಡೆಲ್. ನಮ್ಮ ಭಾರತ ದೇಶದ ಸಂವಿಧಾನ ಹೇಗೆ ಭಾರತೀಯರಂತ ನಮಗೆಲ್ಲರಿಗೂ ಮೂಲಭೂ, ಹಾಗೆಯೇ ಸತ್ಯವೇದ ಅನ್ನುವಂತಹದ್ದು ಕ್ರೈಸ್ತ ವಿಶ್ವಾಸಿಗಳಿಗೆ ಎಲ್ಲರಿಗೂ, ಯಾವ ದೇಶ ಯಾವ ಭಾಷೆಯವರಾಗಿರ್ಬೋದು ಎಲ್ಲರಿಗೂ ಅದು ಮೂಲ ಕ್ರೈಸ್ತ ಧರ್ಮ ಪ್ರಮಾಣ ಗ್ರಂಥ ಎಂಬುದನ್ನು ನಾವು ಅರಿತೇವೆ. ಅದಕ್ಕೆ ಬೆಲೆಯನ್ನು ಕೊಟ್ಟು ಅಲ್ಲಿ ಹೇಳಲ್ಪಟ್ಟಿರುವಂತ ದೃಷ್ಟಾಂತಗಳನ್ನ, ಸತ್ಯಾಂಶಗಳನ್ನ, ಮಾದರಿಗಳನ್ನ ಆದಷ್ಟು ಅನುಷ್ಠಾನ ಮಾಡಿಕೊಂಡು ನಾವು ಕ್ರಿಸ್ತನ ಮಕ್ಕಳು, ಇಂದಿಗೂ ಸಹ ನಾವು ದೇವರ ಮಕ್ಕಳು, ಒಳ್ಳೆಯ ಜನರು ಎನ್ನುವಂತಹದ್ದನ್ನು ನಾವು ಸಮಾಜಕ್ಕೆ, ಪ್ರಪಂಚಕ್ಕೆ, ಸಮುದಾಯಕ್ಕೆ ಪ್ರತಿಬಿಂಬಿಸಬೇಕಾಗಿದೆ. ಕೇವಲ ಸತ್ಯವೇದ ಧರ್ಮ ಪ್ರಮಾಣವಾಗಿ ಕೊಡಲ್ಪಟ್ಟಿದೆ. ಯಾವಾಗ ಹೇಗೆ ಬೇಕಾದ್ರೆ ಓದ್ಕೊಳ್ಳೋದು
ಅವರಿಷ್ಟ ಬಂದಾಗ ವ್ಯಾಖ್ಯಾನ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಅಥವಾ ನಮ್ಮ ಮನಸ್ಸು ಬಂದಾಗ ಜೀವನ ಮಾಡೋದಕ್ಕಲ್ಲ. ಎಲ್ಲಾ ಸಮುದಾಯ, ಕ್ರೈಸ್ತ ವಿಶ್ವಾಸಿಗಳ ಸಮುದಾಯ ಅದಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ಬೇಕು. ನಾವೆಲ್ಲರೂ ಅದಕ್ಕೆ ಬದ್ಧರಾಗಿ ಅದನ್ನ ಪಾಲಿಸುವಂತವರಾಗಿ ನಡ್ಕೊಳ್ಬೇಕೇ ಹೊರತು ನಮ್ಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕಲ್ಲ. ದೇವರು ಮೋಶೆ ಮುಖಾಂತರ ಕಟ್ಟಳೆಗಳನ್ನು ಕೊಟ್ಟರು. ಯಾಕೆ? ಅದನ್ನ ಜನರು, ಆತನ ವಿಶ್ವಾಸಿಗಳು ಅನುಸರಿಸಿ ನಡೆಯಬೇಕು. ಮಾತ್ರವಲ್ಲ, ಕಾಲಾನುಕಾಲ ಮುಂದುವರೆದ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ, ಮಕ್ಕಳು ಅವರ ಮಕ್ಕಳಿಗೆ, ಹೀಗೆ ಅದು ಮುಂದುವರಿಯಬೇಕು ಎಂಬುದಾಗಿ ಉದ್ದೇಶದಿಂದ ಕೊಡಲ್ಪಟ್ಟರು. ಆದ್ದರಿಂದ ನಾವು ಈ ತತ್ವ ಸಿದ್ಧಾಂತಗಳನ್ನ ಅನುಸರಿಸಿ ಜೀವಿಸಬೇಕಾಗಿರುತ್ತೆ. ಬಡವರು ಅಂದ ತಕ್ಷಣ ನಾವು ನಮ್ಮ ಹತ್ರ ಏನಿಲ್ಲ ಕೊಡೋದಕ್ಕೆ, ನಾವು ಬಡವರಪ್ಪ ಅಂತ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಬಡವರಾಗಿದ್ದರೂ ಸಹ ಬಹಳ ಔದಾರ್ಯದಿಂದ ಮೇಕೆದೋನ ಸಭೆಯವರು ಕೊಟ್ಟದ್ದನ್ನ ಪೌಲ ಮೇಲೆ ಉದಾಹರಣೆಯಾಗಿ ಹೇಳ್ತಾರೆ. ಶಕ್ತಿ ಅನುಸಾರ, ಶಕ್ತಿ ಮೀರಿ ಕೊಟ್ಟರು ಎಂಬುದ. ಆದ್ದರಿಂದ ನಮಗೆ ದೇವರು ಅಥವಾ ಕ್ರಿಸ್ತನು ಆತನು ಮಾಡಿದಂತ ತ್ಯಾಗ, ಬಲಿದಾನ ಇವುಗಳನ್ನ ಕ್ರೈಸ್ತರಾದಂತ ನಾವು ಮನಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಆಳವಾಗಿ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅನುಭವಿಸಿದ್ದೇ ಆದರೆ, ಅಂಗೀಕರಿಸಿದ್ದೇ ಆದರೆ ನಾವು ಇವುಗಳಲ್ಲೇ ಕೊಡುವುದಕ್ಕೆ ಸಭೆಯ ಬೆಳವಣಿಗೆಗೆ ನಾವು ಹಿಂಜರಿಯುವುದಿಲ್ಲ. ಅಲ್ಲಿ ನಾವು ನೋಡ್ತೇವೆ, ಅವರು ಹೇಗೆ ಕೊಟ್ಟರು ಎಂಬುದಾಗಿ ಅವರು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಅವರಲ್ಲಿ ನಂಬಿಕೆ ಇತ್ತು, ವಾಕ್ಚಾತುರ್ಯ ಇತ್ತು, ಜ್ಞಾನ ಇತ್ತು, ಸಕಲ ವಿಧದ ಆಸಕ್ತಿ ಇತ್ತು, ಮತ್ತೆ ಪ್ರೀತಿ ಇತ್ತು ಎಂಬುದಾಗಿ ನಾವು ಕ್ರೈಸ್ತ ನಂಬಿಕೆ ಬಹಳ ಪ್ರಾಮುಖ್ಯ ಮತ್ತು ಎಲ್ಲದಕ್ಕೂ ಪ್ರೇರಕ. ನಾವು ಸದಸ್ಯರಾಗಿದ್ದೇವೆ ಸಭೆಗೆ. ಯಾಕಾಗಿದ್ದೇವೆ, ಅದರ ಅರ್ಥ ಏನು ಎಂಬುದಾಗಿ ಹೇಳುವಾಗ, ಸಭೆ ಅಂದರೆ ವಿಶ್ವಾಸಿಗಳ ಗುಂಪು. ನಾಟ್ ಜಸ್ಟ್ ಮೆಂಬರ್ಶಿಪ್, ಮೆಂಬರ್ಸ್, ವಿಶ್ವಾಸಿಗಳ ಗುಂಪು. ಪ್ರತಿಯೊಬ್ಬರಿಗೂ ಸತ್ಯವೇದದಲ್ಲಿ, ದೇವರಲ್ಲಿ ಆಳವಾದಂತಹ ವಿಶ್ವಾಸ ಇರಬೇಕು. ಯಾಕೊಬ್ಬರು ಹೇಳ್ತಾರೆ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರ ಕ್ರಿಯೆಗಳಲ್ಲಿ ನಂಬಿಕೆ ಸತ್ತದ್ದೇ ಎಂಬುದಾಗಿ. ನಂಬಿಕೆ ಇದೆ, ನಾವೆಲ್ಲ ನಂಬಿದ್ದೇವೆ, ಪ್ರತಿ ವಾರದಲ್ಲಿ ವಿಶ್ವಾಸ ಪ್ರಮಾಣ ಹೇಳ್ತೇವೆ. ಅದು ಲಿಖಿತ ರೂಪದ ವಿಶ್ವಾಸ. ಆರಾಧನೆ ಕ್ರಮದಲ್ಲಿ ರೂಢಿ ಪದ್ಧತಿಯ ಪ್ರಕಾರವಾಗಿ ಆಚರಣೆಯಾಗಿ ನಾವು ಅದನ್ನು ಹೇಳ್ತೇವೆ. ಆದರೆ ಅದು ನಿಜ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಪ್ರತಿನಿತ್ಯ ಆ ನಂಬಿಕೆ ಅನ್ನುವಂಥದ್ದು ವ್ಯಕ್ತ ಆಗಬೇಕು. ಇತರರು ನೋಡದಂತವರು ಒಂದು ವ್ಯತ್ಯಾಸವನ್ನು ನಮ್ಮಲ್ಲಿ ಕಾಣುವಂತವರಾಗಿರಬೇಕು. ಇವರು ನಮ್ಮ ಹಾಗಲ್ಲ, ವಿಶೇಷವಾದಂಥ ಜನ, ಒಳ್ಳೆಯ ಜನ, ವಿಭಿನ್ನವಾದಂಥ ಜನರು ಅಂತಕ್ಕಂಥ ವಿಶಿಷ್ಟತೆ ನಮ್ಮ ಜೀವನದಲ್ಲಿ ಒಬ್ಬೊಬ್ಬರಲ್ಲಿಯೂ ಕಂಡು ಬರಬೇಕು. ಇಲ್ಲಾಂದ್ರೆ ನಮ್ಮ ನಂಬಿಕೆಗೂ ಅವರ ನಂಬಿಕೆಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲ ಧರ್ಮದವರು ಅವರವರ ದೇವರುಗಳ ಮೇಲೆ, ಧರ್ಮದ ಮೇಲೆ, ಆಚರಣೆಗಳ ಮೇಲೆ ನಂಬಿಕೆ ಇಟ್ಕೊಂಡೆ ಜೀವನ ಮಾಡ್ತಿರ್ತಾರೆ. ಹಾಗೆ ನಾವು ಸಹ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮದೇ ಆದಂತ ಜೀವನ ಶೈಲಿಯಲ್ಲಿ ನಾವು ಜೀವಿಸುವಂತದ್ದಲ್ಲ. ನಮ್ಮ ನಂಬಿಕೆ ಇತರರ ಮೇಲೆ ಪ್ರಭಾವ ಬೀರಬೇಕು, ಇತರರಿಗೆ ಮಾದರಿ ಆಗಿರಬೇಕು, ಇತರರನ್ನು ನಮ್ಮ ವಿಶ್ವಾಸಕ್ಕೆ ಆಕರ್ಷಿಸುವಂತಹ, ಸೆಳೆಯುವಂತಹ ಸತ್ವವನ್ನ, ಆಕರ್ಷಣೆ ಹೊಂದಿದಂತಹ ವಿಶ್ವಾಸ ನಮ್ಮದಾಗಿರಬೇಕು.
ನಂಬಿಕೆ ಅನ್ನುವಂಥ ಅದು ಆಳವಾಗಿದ್ದರೆ ನಾವು ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ದೇವರಿಗೆ, ದೇವರ ಆಲಯಕ್ಕೆ, ಸುವಾರ್ಥ ಸೇವೆಗೆ ಅಥವಾ ಬಡವರ ನಿಧಿಗೆ ಅಥವಾ ಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಉದಾರವಾಗಿ ಕೊಡ್ತೇವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ, ಯಾರೂ ಸಹ ಬಲವಂತದಿಂದ ಅಥವಾ ಗೊಣಗಾಟದಿಂದ, ಮನಸ್ತಾಪದಿಂದ, ಭಾರದ ಹೃದಯದಿಂದ ಕೊಡಬಾರದು. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎಂಬುದಾಗಿ. ಯಾರು ಸಹ ಅಯ್ಯೋ ಕೊಡಬೇಕಲ್ಲ, ಬಂದ್ರಲ್ಲ ವಸೂಲಿಗೆ ಅಂತಕ್ಕಂಥ ಒಂದು ಕಿರಿಕಿರಿಯ ಮನೋಭಾವದಿಂದ ನಾವು ಸಭೆಗಳಿಗೆ ಕೊಡುಗೆಗಳನ್ನು ಕೊಡಬಾರದು. ಸಂತೋಷದಿಂದ ಉದಾರವಾಗಿ ನಾವು ಕೊಡಬೇಕು. ಅದಕ್ಕೆ ಮೂಲ ಪ್ರೇರಣೆ ಸ್ವಾಮಿ ಮಾಡಿದಂತಹ ತ್ಯಾಗ, ಬಲಿದಾನ. ಅದನ್ನ ನಾವು ನೆನೆಸಿಕೊಂಡ್ರೆ ನಾವು ಕೊಡುವುದಕ್ಕೆ ನಮಗೆ ಯಾವುದೇ ಪ್ರಶ್ನೆ ಅಥವಾ ಗೊಂದಲ ಬರುವುದಿಲ್ಲ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3:11 ವಚನ ಅಲ್ಲಿ ನಾವು ನೋಡುವಾಗ ಒಬ್ಬ ಸ್ತ್ರೀ ಯೇಸು ಸ್ವಾಮಿಗೆ ಜಗಮಾಂಸಿ ತೈಲವನ್ನ ಹಚ್ತಾಳೆ. ಆಗ ಶಿಷ್ಯರ ಜೊತೆಯಲ್ಲಿ ಅಲ್ಲಿರ್ತಾರೆ. ಅವ್ರು ಹೇಳ್ತಾರೆ, ಈಕೆ ಯಾಕೆ ಈ ಹಣವನ್ನ ವೆಚ್ಚ ಮಾಡಿದ್ದಾಳೆ, ಇದನ್ನ ಮಾಡಿ ಬಡವರಿಗೆ ಕೊಡ್ಬೋದಾಗಿತ್ತಲ್ಲ ಎಂಬುದಾಗಿ ಆಕೆಗೆ ಚೀರ್ ಮಾಡ್ತಾರೆ. ಅಂದ್ರೆ ಸ್ವಾಮಿ ಹೇಳುವಂತಹದ್ದು, ಈಕೆ ಒಳ್ಳೆ ಕಾರ್ಯವನ್ನ ಮಾಡಿದ್ದಾಳೆ, ನನ್ನ ಉತ್ತರಕ್ರಿಯೆಗೋಸ್ಕರ ಮಾಡಿದ್ದಾಳೆ ಎನ್ನುವಂತ ದೂರದೃಷ್ಟಿಯಿಂದ ಅಲ್ಲಿ ವ್ಯಾಖ್ಯಾನಿಸುವಂಥದ್ದನ್ನ ನಾವು ನೋಡ್ತೀವಿ. ಶಿಷ್ಯರು ಅಲ್ಲಿ ಆಕೆಯನ್ನ ಟೀಕೆ ಮಾಡುವ ಹಾಗೆ ಕಾಣ್ತದೆ. ಆದರೆ ಯೇಸು ಸ್ವಾಮಿ ಅದನ್ನೇ ಪರ ವಹಿಸಿಕೊಂಡು ಆಕೆ ಒಳ್ಳೆಯದನ್ನ ಮಾಡಿದ್ದಾಳೆ, ಆಕೆ ನನ್ನ ಉತ್ತರಕ್ರಿಯೆಗೋಸ್ಕರ ಮಾಡಿದ್ದಾಳೆ. ಬಡವರಿಗೆ ನೀವು ಯಾವಾಗಲೂ ಬೇಕಾದ್ರೆ ಸಹಾಯ ಮಾಡುವವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ, ಆದರೆ ನಾನು ನಿಮ್ಮ ಬಳಿಯಲ್ಲಿ ಇರಲ್ಲ ಎಂಬುದಾಗಿ ಸ್ವಾಮಿ ಅವರಿಗೆ ಹೇಳ್ತಾರೆ. ಆ ಕಾಲದಿಂದ ಬಡತನ ಈಗಲೂ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇರೋರೆಲ್ಲ ಉದಾರವಾಗಿ ಕೊಟ್ಟರೆ ಬಡತನ ಸಾಕಷ್ಟು ಕಡಿಮೆ ಆಗುತ್ತೆ. ಅದನ್ನು ನಮಗೆ ಕೂಡ ಮನಸ್ಸಿಲ್ಲ. ವಿ ಟ್ರೈ ಟು ಅಕ್ಯುಮುಲೇಟ್ ಥಿಂಗ್ಸ್ ಮೋರ್. ನಾವು ಬಹಳ ಸಂಗ್ರಹ ಮಾಡ್ತೇವೆ. ಯಾಕೆ? ನನಗೆ ಆಗಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಆಗಬೇಕು, ನನ್ನ ಮೊಮ್ಮಕ್ಕಳಿಗೆ ಆಗಬೇಕು, ನನ್ನ ವಂಶಜರಿಗೆ ಆಗಬೇಕು, ಪರಂಪರೆಗಳು ಕೂತ್ಕೊಳ್ತಿದ್ರು ಸಮೀಬಾರದು ಅನ್ನೋಂಥ ರೀತಿಯಲ್ಲಿ ನಮ್ಮ ದೇಶದಲ್ಲಿ ತಾರತಮ್ಯವನ್ನು ನಾವು ನೋಡ್ತಾ ಇದ್ದೇವೆ, ಶ್ರೀಮಂತ ಬಡವ. ಆದ್ದರಿಂದ ಬಡತನ ಸಂಪೂರ್ಣವಾಗಿ ಹೋಗಲಾಡಿಸ್ಬೇಕು ಅಂದ್ರೆ ಇರೋರು ಕೊಡಬೇಕು. ಎಷ್ಟೋ ಜನ ಕೋಟ್ಯಾನುಕೋಟಿ ಲೆಕ್ಕವೇ ಅಷ್ಟೊಂದು ಆಸ್ತಿ ಸಂಗ್ರಹ ಮಾಡಿದ್ದಾರೆ. ಇನ್ನು ಕೆಲವರು ವಾಸಕ್ಕೆ ಸ್ಥಳ ಇಲ್ಲ, ಮೈ ಮೇಲೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ದಿವಸಕ್ಕೆ ಎರಡೊಂದು ಊಟ ಮಾಡೋದಕ್ಕೆ ಗತಿ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇನ್ನೂ ಸಹ ಜನ ಜೀವನ ಮಾಡುವಂಥದ್ದು ನಾವು ನೋಡ್ತೀವಿ. ಎಲ್ಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬರ್ತಾರೆ, ಎಲ್ಲವನ್ನ ಬದಲಾಯಿಸ್ಬಿಡ್ತೀವಿ, ನಾವು ಅಕ್ಷರ ಜ್ಞಾನವನ್ನ ಕೊಡ್ತೇವೆ, ಸಾಕ್ಷರತವನ್ನ ಮಾಡ್ತೇವೆ, ಬಡತನ ನಿರ್ಮೂಲ ಮಾಡ್ತೇವೆ. ಎಲ್ಲ ರಾಜಕೀಯ ಪಕ್ಷಗಳು ಹೇಳಿದ ಅದನ್ನೇ. ಎಲ್ಲರಿಗೂ ಮನೆ ಕೊಡ್ತೀವಿ, ಎಲ್ಲರಿಗೂ ನೀರು ಕೊಡ್ತೀವಿ, ಎಲ್ಲರಿಗೂ ಲೈಟ್ ಕೊಡ್ತೀವಿ, ಎಲ್ಲರಿಗೂ ಎಲ್ಲ ರೀತಿ ಅನುಕೂಲ ಮಾಡ್ತೀವಿ ಅಂತ ಎಲ್ಲ ಆಶ್ವಾಸನೆ ಕೊಟ್ಟು ಬರ್ತಾರೆ ಅಧಿಕಾರಕ್ಕೆ. ಆಮೇಲೆ ಅವರ ಸುಳಿವು ಜನರಿಗೆ, ಸಾಮಾನ್ಯ ಜನರಿಗೆ ಸಿಗಲ್ಲ. ಅವರು ನೋಡ್ಕೊಂಡು ಇವ್ರು ಹೋಗ್ಬೇಕಾಗತ್ತೆ. ಮತ್ತು ಬಡತನ ಅಥವಾ ವಾಸಸ್ಥಳದ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ, ಈ ಎಲ್ಲಾ ಸಮಸ್ಯೆಗಳು ಮೂಲಭೂತವಾದಂತ ಸಮಸ್ಯೆಗಳು, ಆರೋಗ್ಯ, ಶಿಕ್ಷಣ, ಇವು ಸಹ ಇನ್ನು ಕೊರತೆಯಲ್ಲಿಯೇ ಇದೆ ಹೊರತು ತೃಪ್ತಿಕರವಾದಂತಹ ರೀತಿಯಲ್ಲಿ ಆ ಮಟ್ಟವನ್ನು ಮುಟ್ಟಲಿಲ್ಲ. 70 ವರ್ಷ 80 ವರ್ಷ ಆಯ್ತು ಬಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಸ್ವಜನರ ನಾಯಕರ ಕೈಗೆ. ಆದರೂ ಸಹ ಭಾರತ ದೇಶ ಸಂಪೂರ್ಣವಾದಂತಹ ಉದ್ಧಾರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ರಷ್ಯಾ, ಅಮೆರಿಕ ಅಥವಾ ಇಂಗ್ಲೆಂಡ್ ಈ ಮುಂತಾದ ದೇಶಗಳಿಗೆ ಸಮಾನವಾಗಿರುವಂತಹ ಸ್ಥಿತಿಗೆ ಬಂದಿಲ್ಲ. ಬರೋದು ಇನ್ನೂ ಎಷ್ಟೋ ಕಷ್ಟ. ಅದನ್ನ ಎಲ್ಲರೂ ಸಹ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಕ್ರೈಸ್ತ ವಿಶ್ವಾಸಿಗಳು ಜೀವನದಲ್ಲಿ ಕಾಣಿಕೆಯನ್ನು ಕೊಡುವುದು ಒಂದು ಭಕ್ತಿಯ ಸಂಕೇತ ಮತ್ತು ಒಂದು ಕರ್ತವ್ಯ ಎಂಬುದನ್ನು ಸಹ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದೆರಡು ಉದಾಹರಣೆಗಳನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ವಿಮೋಚನಾ ಕಾಂಡ 36:3 ನಾವು ನೋಡುವಾಗ ಒಡಂಬಡಿಕೆಯಲ್ಲಿ ಮೋಶೆಯ ಕಾಲದಲ್ಲಿ ದೇವಾಲಯ ಕಟ್ಟೋದಕ್ಕೆ ಎಲ್ಲರೂ ದೇಣಿಗೆಗಳನ್ನು ಕೊಡ್ರಿ ಎಂಬುದಾಗಿ ಹೇಳಿದಾಗ ಎಲ್ಲರೂ ಕೊಡಕ್ಕೆ ಶುರು ಮಾಡ್ತಾರೆ. ಎಷ್ಟು ಕಾಣಿಕೆ ಆಗುತ್ತೆ ಅಂದ್ರೆ ಅದೇ ಮೋಶೆ ಇನ್ನು ಕೊಡಬೇಡಿ ನಿಲ್ಲಿಸ್ರಿ ಎಂಬುದಾಗಿ ಹೇಳುವಂತ ಮಟ್ಟಿಗೆ ಜನರು ಕೊಟ್ಟರು ಎಂಬುದಾಗಿ ನಾವು ಉದಾಹರಣೆಯನ್ನು ನಾವು ನೋಡ್ತೇವೆ. ಅದೇ ಧರ್ಮೋಪದೇಶ ಕಾಂಡ 26:10 ನಾವು ನೋಡುವಾಗ ದೇವರು ಕೊಟ್ಟಿರುವಂತಹ ಆಜ್ಞೆ ಏನಂದ್ರೆ ನಾವು ಹೊಲದ ಬೆಳೆಗಳನ್ನ ಬೆಳೆದಾಗ ಪ್ರಥಮ ಫಲಗಳನ್ನ ಆತನಿಗೆ ಕಾಣಿಕೆಯಾಗಿ ಕೊಡಬೇಕು ಅನ್ನುವಂತ ಆ ಕಾರಣಕ್ಕೋಸ್ಕರ ನಾವು ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಎಂಬುದನ್ನ ಎಲ್ಲರೂ ನಾವು ಚೆನ್ನಾಗಿ ಬಲ್ಲರು. ಅಂದ್ರೆ ಎಲ್ಲಾದರೂ ನಾವು ದೇವರಿಗೆ ದಶಮ ಭಾಗ ಅಂದ್ರೆ 10ನೇ ಒಂದು ಭಾಗವನ್ನು ಕೊಡಬೇಕು. ನಮ್ಮ ಆದಾಯದಲ್ಲಿ 10ನೇ ಒಂದು ಭಾಗವನ್ನ ದೇವರಿಗೆ ಕೊಡಬೇಕಿದು ಧರ್ಮದ ಕಟ್ಟಳೆ, ವಿಧಿ ನಿಯಮ. ಅದನ್ನ ನಾವು ಅದನ್ನು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಕೊಟ್ರೆ ಕ್ರೈಸ್ತ ಸಭೆ ಇನ್ನೂ ಬಹಳ ಉಜ್ವಲವಾದಂತ ರೀತಿಯಲ್ಲಿ ಸರ್ವಾಂಗೀಣವಾದ ರೀತಿಯಲ್ಲಿ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ಯಾವಾಗ ನಮ್ಮ ಕೊಡುಗೆಗಳು ಕೈಗಳು ಧಾರಾಳ ಉದಾರ ಇಲ್ಲವೋ ಆವಾಗ ಸಭೆ ಬೆಳವಣಿಗೆ ಸಹ ಕುಂಠಿತ. ಮಿಷನರಿಗಳ ಕಾಲದಲ್ಲಿ ಬಂದು ಮಾಡಿದಂಥ ಸೇವೆಯನ್ನು ನಾವು ಒಂದು ಸ್ವಲ್ಪ ಹಿಡಿದು ನೋಡೋದಾದ್ರೆ ಎಷ್ಟೊಂದು ಶಾಲೆಗಳು ತುಮಕೂರಲ್ಲಿ ಹೆಚ್ಚು ಕಡಿಮೆ 36 ಶಾಲೆಗಳಿವೆ. ಮಿಷನ್ ಶಾಲೆಗಳು ಎಲ್ಲಿದೆ ಈಗ? ಕಾಲಾನುಕಾಲ ಸರ್ಕಾರಕ್ಕೆ ಅವರು ಕೊಟ್ಬಿಟ್ರು ಕಟ್ಟಡಗಳನ್ನು. ಆಸ್ಪತ್ರೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದ್ವು, ಅದರಿಂದ ಕ್ರೈಸ್ತ ಸಾಕ್ಷಿ ಉತ್ತಮವಾದಂತಹ ರೀತಿಯಲ್ಲಿತ್ತು. ಈಗ ಇರೋ ಆಸ್ಪತ್ರೆಗಳನ್ನ ಮುಚ್ಕೊಳ್ತಾ ಇದೀವಿ, ನಡೆಸಕ್ಕಾಗಲ್ಲ. ಯಾಕೆ? ಸ್ವಯಂ ಪ್ರೇರಣೆಯಿಂದ ನಿಸ್ವಾರ್ಥ ಸೇವೆ ಮಾಡಲು ವೈದ್ಯರುಗಳು ಮತ್ತು ದಾದಿಯರು ಮುಂತಾದವರು ಬರ್ತಾ ಇಲ್ಲ. ಎಲ್ಲರಿಗೂ ಸರ್ಕಾರಿ ಸಂಬಳ ಕೊಡಬೇಕು, ಹಾಗಾದ್ರೂ ಬರ್ತದೆ. ಆದ್ದರಿಂದ ನಾವು ಕ್ರೈಸ್ತ ನಾಯಕತ್ವ, ಭಾರತೀಯ ಕ್ರೈಸ್ತ ನಾಯಕತ್ವ ಒಂದು ದೊಡ್ಡ ಪ್ರಶ್ನೆಯನ್ನು ಎದುರಿಸ್ತಾ ಇದೆ. ಮಿಷನರಿಗಳು ಹೊರದೇಶದಿಂದ ಬಂದವರು ಅವರ ಕಾಲದಲ್ಲಿ ಕ್ರೈಸ್ತ ಧರ್ಮದ ಚಟುವಟಿಕೆಗಳು ಹೇಗಿದ್ದವು, ಈಗೇನಾಗಿದೆ, ಯಾಕೆ ಹೀಗಾಗಿದೆ ಎಂಬುದನ್ನು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಇದಕ್ಕೇನು ಕಾರಣ? ಅವರಷ್ಟು ಸ್ಪಿರಿಟ್ ಅಥವಾ ಭಕ್ತಿ ನಮ್ಮಲ್ಲಿಲ್ವಾ? ಅವರಷ್ಟು ತ್ಯಾಗ ನಾವು ಮಾಡಸಿದ್ರಿಲ್ವಾ? ಏನ್ ಕಾರಣ? ಮೂಲಭೂತ ಏನು? ಇದನ್ನ ನಾವು ಕಂಡುಹಿಡಿದುಕೊಂಡು ಅದನ್ನು ಸರಿಪಡಿಸಿದರೆ ನಾವು ಭಾರತದಲ್ಲಿ ಉಜ್ವಲವಾದಂತ ಕ್ರೈಸ್ತ ಸಮುದಾಯವಾಗಿ ಬೆಳೆಯಬಹುದು. ಬೆಳೆಯುವುದಕ್ಕೆ ಏನೆಲ್ಲ ಕಾರ್ಯ ತಂತ್ರಗಳನ್ನ ಮಾಡಬೇಕಾದ್ರೂ ಮಾಡಬೇಕು, ಇಲ್ಲವಾದ್ರೆ ಇನ್ನೂ ಬಹಳ ಕಠಿಣವಾದಂತ ಸ್ಥಿತಿಯನ್ನು ನಾವು ಎದುರಿಸಬೇಕಾಗುತ್ತೆ. ಈಗಾಗಲೇ ಸರ್ಕಾರದಿಂದ ಅಥವಾ ಇನ್ನಿತರ ಸಮುದಾಯಗಳಿಂದ ಹಿಂಸೆ ಅಥವಾ ತೊಂದರೆಗಳು, ಎಲ್ಲ ರೀತಿಯ ಕಿರುಕುಳ, ಇವುಗಳನ್ನು ದಬ್ಬಾಳಿಕೆ, ದೌರ್ಜನ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಸಹ ಕ್ರೈಸ್ತ ಸಮುದಾಯ ನಿರೀಕ್ಷಿತ ಮಟ್ಟದಲ್ಲಿ ಅದನ್ನ ಎದುರಿಸ್ತಾ ಇಲ್ಲ. ಕಾರಣ ಏನು? ಕೊರತೆ ಏನು? ನಾಯಕತ್ವ ಅಥವಾ ನಂಬಿಕೆ ಇಲ್ವಾ ನಮಗೆ? ಅಥವಾ ಭಕ್ತಿ ಇಲ್ವಾ? ಧೈರ್ಯ ಇಲ್ವಾ? ಏನಿಲ್ಲ. ಯಾಕೆ ಹೀಗೆ ಎನ್ನುವಂಥದ್ದನ್ನ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಕೊಡುವುದರಲ್ಲಿ ಮುಖ್ಯವಾಗಿ ದೇವರೇ ನಮಗೆ ಒಂದು
ಉದಾಹರಣೆ ಆಗಿದ್ದಾರೆ. ಗಾಡ್ ಹಿಮ್ಸೆಲ್ಫ್ ಇಸ್ an example for giving. ಹೇಗೆ ಏನು ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕೊಟ್ಟರು. ದೇವರು ಇದ್ದಂತ ಏಕಮಾತ್ರ ಪುತ್ರ ಯೇಸು ಸ್ವಾಮಿ ಅವರನ್ನೇ ಈ ಭೂಲೋಕಕ್ಕೆ ನಮಗೋಸ್ಕರ ಕಳಿಸಿಕೊಟ್ಟರು. ನಮಗೆ ಒಬ್ಬರು ಇಬ್ಬರು ಮಕ್ಕಳು ಇದ್ರೆ ನಾನು ಮಿಲಿಟರಿ ಕಳಿಸ್ರಿ ಅಂದ್ರೆ ಕಳ್ಸಲ್ಲ, ಪೊಲೀಸ್ ಕೆಲಸಕ್ಕೂ ಕಳಿಸಲ್ಲ. ಎಷ್ಟೋ ಜನ ಎದುರು ಕೊಟ್ಟು ಅಯ್ಯೋ ಅದು ಸಮಸ್ಯೆ, ಏನಾದ್ರು ತೊಂದರೆ ಆಗುತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ. ದೇಶ ಪ್ರೇಮ, ದೇಶ ರಕ್ಷಣೆ ಬಗ್ಗೆ ಬಹಳವಾಗಿ ಭಾಷಣ ಮಾಡ್ತೀವಿ. ಆದ್ರೆ ನಿಮ್ಮ ಮಗನ ಮಿಲಿಟರಿ ಕಳಿಸಿ ಪೊಲೀಸ್ ಕೆಲಸಕ್ಕೆ ಕಳಿಸಿದ್ರೆ ಬೇಡ, ಬೇರೆಯವ್ರು ಹೋಗ್ಲಿ, ನನ್ನ ಮಕ್ಕಳು ನಾವು ಕೆಲಸ ಇರೋನೇ ಒಪ್ಪಾಗ. ಎಲ್ಲರಿಗೂ ಈಗಿನ ಕಾಲದಲ್ಲಿ ಇರೋದೇ ಒಂದು, ಹೆಚ್ಚು ಅಂದ್ರೆ 2. ಮತ್ತೆ ದೇಶ ರಕ್ಷಣೆ ಯಾರು ಮಾಡಬೇಕು ಅಂದ್ರೆ ದೇವರು ಅದಕ್ಕೆ ಮಾದರಿಯಾಗಿ ತಾನೇ ಇದ್ದಂತ ಒಬ್ಬ ಮಗನನ್ನ ನಮಗೋಸ್ಕರ, ಲೋಕ ರಕ್ಷಣೆಗೋಸ್ಕರ, ಮಾನವ ರಕ್ಷಣೆಗೋಸ್ಕರ ಈ ಭೂಲೋಕಕ್ಕೆ ಕಳಿಸಿಕೊಟ್ರು. ಮಗನನ್ನೇ ಕೊಟ್ಟದಕ್ಕಿಂತ ಹೆಚ್ಚಿನ ಕೊಡುಗೆ ಮತ್ತೆ ಏನೂ ಕೊಡಕ್ಕಾಗಲ್ಲ. ಅಬ್ರಹಾಮನನ್ನ ದೇವರು ವೃದ್ಧಾಪ್ಯದಲ್ಲಿ ಅವರಿಗೆ ಮಗುವನ್ನ ತಲುಪಾದರು, ಮಗನನ್ನ. ಆಮೇಲೆ ನಾವು ನೋಡ್ತೇವೆ ಆ ಮಗನನ್ನೇ ಬಲಿ ಕೊಡು ಅಂತ ಕೇಳ್ತಾರೆ. ಆದಾಗ್ಯೂ ಅಬ್ರಹಾಮನು ಏನೇ ಪ್ರತ್ಯುತ್ತರ ಮಾಡದೆ ಕೊಡೋದಕ್ಕೆ ಸಮರ್ಪಣೆ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ಆಗ ದೇವರು ತಡೆಯುವುದನ್ನು ನಾವು ನೋಡ್ತೀವಿ. ಎಂತ ಒಂದು ತ್ಯಾಗ, ನಂಬಿಕೆಗೋಸ್ಕರ, ಧರ್ಮಕ್ಕೋಸ್ಕರ, ದೇವರ ವಿಶ್ವಾಸವನ್ನ ಪ್ರತೀಕವಾಡೋದಕ್ಕೋಸ್ಕರ. ಯೇಸು ಸ್ವಾಮಿ ಸಹ ಆತನು ಈ ಲೋಕಕ್ಕೆ 46 ಎತ್ತಿ ಬಂದನು. ಆತನು ಪರಲೋಕದಲ್ಲಿ ತಂದೆ ಪಡೆಯಲಿ ವೈಭವದಿಂದ, ಸಕಲ ವೈಭವದಿಂದ ಇದ್ದಂಥವನು. ಅಂತವನು ಆ ವೈಭವವನ್ನ ತೊರೆದು ದೀನನಾಗಿ ಗೋಧಲಿಯಲ್ಲಿ ಜನಿಸಿ ಬಡವನಲ್ಲಿ ಬಡವನಾಗಿ, ಬಡಗಿ ಮಗನಾಗಿ ಆತನು ಈ ಲೋಕದಲ್ಲಿ ಜನಿಸಿ ಜೀವಿಸಿ ನಮ್ಮೆಲ್ಲರನ್ನ ಪ್ರೀತಿಸಿ ಒಳ್ಳೆಯವರಾಗಿ ಮಾಡೋದಕ್ಕೋಸ್ಕರ, ಸನ್ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ, ನಾವೆಲ್ಲರೂ ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಪಾತ್ರರಾಗುವುದಕ್ಕೋಸ್ಕರ ರಕ್ಷಣೆಯನ್ನ ಮಾಡಿದ. ಹೇಗೆ ಮಾಡಿದ? ತನ್ನ ಸ್ವಂತ ರಕ್ತವನ್ನೇ ಶಿಲುಬೆಯ ಮೇಲೆ ಸುರಿಸುವುದರ ಮುಖಾಂತರವಾಗಿ, ತನ್ನ ಸ್ವಪ್ರಾಣವನ್ನೇ ಕ್ರೂಜಲ್ಲಿ ಅರ್ಪಿಸುವಂತವನಾಗಿ ಬಲಿದಾನ ತ್ಯಾಗ ಮಾಡಿ ನಮ್ಮನ್ನ ರಕ್ಷಿಸಿ ಪಾಪ ಮುಕ್ತರನ್ನಾಗಿ ಮಾಡು, ನಮ್ಮನ್ನ ತೊಳೆದು ಪರಿಶುದ್ಧ ಮಾಡಿ ದೇವರ ಮಕ್ಕಳಾಗುವಂತ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದ. ಅದಕ್ಕಿಂತ ದೊಡ್ಡ ಕೊಡುಗೆ ಒಬ್ಬ ಪ್ರಾಣಿಗೆ ಎಷ್ಟು ಬೆಲೆ ಕಟ್ಬೋದು. ಅಪಘಾತಗಳಾಗಿ ನಾವು ಆಕಸ್ಮಿಕಗಳಾಗಿ ಸತ್ತರೆ ಈಗ 5 ಲಕ್ಷ, 10 ಲಕ್ಷ, 25 ಲಕ್ಷ, 50 ಲಕ್ಷ, ಕೋಟಿ ಕೊಡ್ತಾರೆ. ಅಷ್ಟೇ ನಮ್ಮ ಮನುಷ್ಯನ ಬೆಲೆ. ಒಬ್ಬ ಮನುಷ್ಯನ ಪ್ರಾಣ ಕೋಟಿ ಕೊಟ್ಟರೆ ಸಮಾನ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಅಂತಹ ಪ್ರಾಣವನ್ನೇ ಸ್ವಾಮಿ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ. ಆ ತ್ಯಾಗಕ್ಕೆ, ಬಲಿದಾನಕ್ಕೆ, ಪ್ರೀತಿಗೆ ಕೊಡುಗೆ ಬದಲಾಗಿ ನಾವೇನು ಕೊಡೋದಕ್ಕಾಗಲ್ಲ. ಸುಮ್ಮನೆ ಹಾಕ್ತೀವಿ ಸಂಗೀತ ಅಷ್ಟೇ. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗಿ ಏನೋ ಸಾಲದು ಅಂತ ಸಂಗೀತಗಾರನ್ನು ವರ್ಣಿಸಿದಂತ ಹಾಡ್ತೀವಿ ಅಷ್ಟೇ. ನಾವೇನು ಕೊಡೋದೇ ಇಲ್ಲ. ಜಾಸ್ತಿ ತ್ಯಾಗ ನಮಗೆ ಇಟ್ಕೊಂಡು ಇನ್ನುಳಿದವರು ಕೊಡ್ತೇವೆ. ಅದೇ ಒಂದು ಉದಾಹರಣೆ ನಾವು ನೋಡ್ತೇವೆ. ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಕಾಣಿಕೆ ಕೊಡ್ಬೇಕಾದ್ರೆ ನಾವು ನೋಡ್ತೀವಿ, ಎಲ್ಲರೂ ಹೆಚ್ಚೆಚ್ಚು ಹಣ ಹಾಕ್ತಾ ಇರ್ತಾರೆ. ಒಂದೇ ಒಂದು ವಿಧವೆ ತನಗೆ ಇದ್ದಂತ 2 ಕಾಸುಗಳನ್ನ ಹಾಕ್ತಾರೆ. ಆಗ ಸ್ವಾಮಿ ಹೇಳ್ತಾರೆ ಉದಾಹರಣೆಯಾಗಿ, ಎಲ್ಲರಿಗಿಂತ ಈಕೆ ಹೆಚ್ಚಿಗೆ ದಾನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬೇರೆಯವರೆಲ್ಲ ಸಾಕಾಗ್ತದೆ ಅವ್ರಿಗೆ ಇಟ್ಕೊಂಡು ಉಳಿದದನ್ನ ಕೊಟ್ಟಿದ್ದಾರೆ. ಈಕೆ ಯಾರು
ತನಗಿರುವಂತಹದ್ದನ್ನೆಲ್ಲ ಸರ್ವಸ್ವವನ್ನೇ ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ. ಆದ್ರಿಂದ ದೊಡ್ಡ ದೊಡ್ಡ ಡೊನೇಷನ್ಗಳು ಕೊಟ್ಟ ತಕ್ಷಣ ಮಾತ್ರ ಕೊಡುಗೆ ಆಗಲ್ಲ. ಬಿಲ್ ಗೇಟ್ಸ್ ಅವರು, ಅಜಿತ್ ಪ್ರೇಮ್ಜಿ ಇವರೆಲ್ಲ ಸಾಮಾಜಿಕ ಕಾರ್ಯಕ್ಕೆ, ಮಹಿಳಾ ಕಾರ್ಯಕ್ಕೆ ಅಥವಾ ಮಹಿಳಾ ಮಕ್ಕಳಿಗೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೀಗೆ ಸಮಾಜೋದ್ಧಾರಕ ಕಾರ್ಯಗಳಿಗೆ ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ಎಷ್ಟೋ ಉದ್ಯಮಿಗಳು. ಅಂತವನ್ನ ಸಮಾಜ ಗುರುತಿಸುತ್ತೆ, ಅವರಿಗೆ ಸನ್ಮಾನಗಳು ಮಾಡ್ತವೆ. ಇಲ್ಲ ಹೋದ್ರು ಒಂದು ವೇಳೆ ಆ ಸನ್ಮಾನ ಗೌರವ ಜನಗಳಿಂದ ಸಂಪಾದನೆ ಮಾಡಕ್ಕೆ ಕೊಡ್ತಾರೆ, ಏನೋ ಕೊಡುಗೆಗಳನ್ನ ಅನ್ಬೋದು, ಅಥವಾ ಅವರ ನಿಸ್ವಾರ್ಥವಾದ ಕೊಡುಗೆಯು ತ್ಯಾಗ ಪೂರ್ವಕವಾದಂತಹ ಕಳಕಳಿಯ ಕೊಡುಗೆಯೂ ಇರಬಹುದು. ಆಗ ನಾವು ನೋಡ್ತೇವೆ. ಆದ್ದರಿಂದ ನಾವು ಎಷ್ಟು ಮಟ್ಟಿಗೆ ಕೊಡೋದಕ್ಕೆ ಉತ್ಸುಕರಾಗಿದ್ದೇವೆ, ಕೊಡದೇ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನೆಲ್ಲ ನಾವು ಅವಲೋಕನ ಮಾಡಿಕೊಳ್ಳಬೇಕಾಗುತ್ತೆ. ಮಾಡಿಕೊಂಡ್ರೆ ನಾವು ಖಂಡಿತವಾಗಿ ಯಾವುದೇ ತಪ್ಪಿದೆ ಕಾರ್ಯಗಳಿಗೆ ಕೊಡುವುದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ನಾವು ದೇವರಿಗೆ ಕೊಡ್ತಕ್ಕಂಥ ಒಂದು ಶ್ರೇಷ್ಠವಾದ ಕೊಡುಗೆ, ಕಾಣಿಕೆ ನಮ್ಮಲ್ಲಿದೆ. ಏನಪ್ಪ ಅಂದ್ರೆ ನಮ್ಮ ಹೃದಯ, ನಮ್ಮ ಜೀವಿತ, ದೇವರ ನಮಗೆ ಕೊಟ್ಟಿರುವಂಥ ಎಲ್ಲ ತಲಾಂತುಗಳು, ಅವುಗಳನ್ನ ಟ್ಯಾಲೆಂಟ್ಸ್, ಅವುಗಳನ್ನು ನಾವು ದೇವರಿಗೆ ಮೀಸಲಾಗಿರುವುದಾದರೆ ಅಥವಾ ದೇವರಿಗೆ ಕೊಡುವುದಾದರೆ ದೇವರಿಗೆ ಬಹಳ ಸಂತೋಷ ಆಗುತ್ತೆ. ಹೃದಯವನ್ನು ಮಗನ ನಮಗೆ ಕೊಡೆಂದು ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯರು ನಿಂತು ಸದೆಯನ್ನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ ನನಗೆ ನಿಮ್ಮಲ್ಲಿ ವಾಸ ಮಾಡೋದಕ್ಕೆ ಜಾಗ ಕೊಡ್ರಿ, ನನ್ನನ್ನು ಅಂಗೀಕಾರ ಮಾಡ್ಕೊಳ್ಳಿ ರಕ್ಷಕ ಅಂತೇಳಿ ನನ್ನ ಮಾತುಗಳನ್ನ, ತತ್ವ ಸಿದ್ಧಾಂತಗಳನ್ನ, ಬೋಧನೆಗಳನ್ನ ಅನುಸರಿಸಿ ಜೀವಿಸಲಿ. ಅಷ್ಟೇ ನಾವು ಮಾಡಬೇಕಾಗಿರೋದು. ಬೇರೆ ಇನ್ನೇನು ಹೆಚ್ಚಿಗೆ ನಮ್ಮ ಹೃದಯ ಜೀವಿತ, ನಮ್ಮ ಜೀವಿತ, ಒಬ್ಬೊಬ್ಬರ ಜೀವಿತ ಸಹ ಬಹಳ ಶ್ರೇಷ್ಠವಾದಂಥ ಜೀವಿತ, ಬೆಲೆಕಟ್ಟಲಾಗದಂಥ ಜೀವಿತ. ಆದ್ದರಿಂದ ನಾವು ನಮ್ಮ ಜೀವನವನ್ನು ದೇವರಿಗೆ ಮುಡಿಪಾಗಿಟ್ಟು ಅರ್ಪಣಾ ಮನೋಭಾವದಿಂದ ನಾವು ಜೀವಿಸುವುದಾದರೆ ದೇವರಿಗೆ ಮಹಿಮೆಯಿಂದ ನಾವು ತರಬಹುದು. ಹಾಗೆ ನಾವು ನಮ್ಮ ಹೃದಯವನ್ನು, ಜೀವಿತವನ್ನು ಆತನಿಗೆ ಕೊಟ್ಟು ಆತನ ನಾಮ ಮಹಿಮೆಗೋಸ್ಕರ ನಮ್ಮ ಜೀವನವನ್ನು ನಡೆಸೋಣ. ಹಾಗೆ ನಡೆಸುವಂತೆ ದೇವರ ಆತ್ಮನು ನಮ್ಮನ್ನು ಪ್ರೇರಿಸಿ ನಡೆಸಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ. ಪರಮ ಪ್ರೀತಿಯವರ ನಮ್ಮ ತಂದೆಯಾದ ದೇವರೇ, ನಮ್ಮ ಸುತ್ತನೆ ಪರಿಪಾಲಕನೇ, ಬೆಲೆ ಕಟ್ಟದೆ ಕೊಡುವಂತ ಕೊಡುಗೆ ಬಗ್ಗೆ ನಾವು ಧ್ಯಾನಿಸಿರುವಂತಹ ವಿಷಯಗಳನ್ನು ನಾವು ಮನನ ಮಾಡುತ್ತಾ ನಮ್ಮನ್ನೇ, ನಮ್ಮ ದೇಹಾತ್ಮಗಳನ್ನೇ, ಜೀವಿತಗಳನ್ನೇ, ಹೃದಯಗಳನ್ನೇ ನಿಮಗೆ ಕೊಟ್ಟು ಸರ್ವಸ್ವವನ್ನು ಕೊಟ್ಟು ಅರ್ಪಣಾ ಮನೋಭಾವದ ಜೀವಿತವನ್ನು ನಡೆಸುವಂತೆ ನಿಮ್ಮ ಆತ್ಮನ ಮೂಲಕ ನಮ್ಮನ್ನು ಪ್ರೇರಿಸಿ ನಡೆಸಬೇಕೆಂದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವೆಲ್ಲರೂ ಎಚ್ಚರಿಸಿಕೊಂಡು ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ನೈಸಿಯ ವಿಶ್ವಾಸ ಸೂತ್ರ. ಸರ್ವಶಕ್ತನಾದ ತಂದೆಯಾಗಿರುವ ದೇವರನ್ನು ಹೊಂದಿದ್ದೇನೆ. ಎಲ್ಲ ದೋಷ ದೇವರು
ಪರಿಣಾಮ ಮಹಿಳೆ ಮತ್ತು ಮಿಲಾದನ ಆರಂಭದಲ್ಲಿ ಬಾಧೆಯನ್ನು ಬೋಧಿಸಿ ಸತ್ತು ಸಮಾಧಿಗಳನ್ನು ಇದಕ್ಕೆ ಅನುಸಾರವಾಗಿ ತಂದೆಯ ಬರೆದುಕೊಂಡಿದ್ದಾನೆ. ಈ ತಂದೆಗಳ ಬಂದು ಬದುಕುವುದು ಸಂದರ್ಭ ನ್ಯಾಯಿಸುವನು. ಈಗ ರಾಜಕೀಯ ತಿಳಿವೇ ಇಲ್ಲ. ವೈದಾತ್ಮನ ಮೇಲೆ ಕರ್ತನು ಜೀವದಾಯಕನು ತಂದೆಯಿಂದಲೂ ಮಗನಿಂದಲೂ ತಂದೆಯೊಡನು ಆರಾಧನೆಯನ್ನು ಘನತೆಯನ್ನು ವಾದಗಳನ್ನು ಹೊಂದಿದವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಸ್ಥಾಪಿತವಾಗಿಯೂ ಒದಗಿಸಬೇಕಾಗುತ್ತೇನೆ. ಕಾಮುಳಿಯಾಗಿ ತಿಳಿಸಿಕೊಳ್ಳುತ್ತೇನೆ. ಸತ್ತವರ ದಯಮಾಡಿ ಸರ್ವರು ಕೂತ್ಕೊಳ್ಳಿ. ಸಭಾ ಪ್ರಜ್ಞೆಗಳು ಓದಲ್ಪಡುವುದು. ಸಭೆಗೆ ತಿಳಿಸಬೇಕಾದ ಪ್ರಕರಣಗಳು. ಈ ಕರ್ತನದಿಂದ ಪವಿತ್ರ ದೇವಾಲಯಕ್ಕೆ ಸೇರಿ ಬಂದಿರುವ ನಮ್ಮ ಸಭೆಯ ಎಲ್ಲ ಸದಸ್ಯರು, ವಿಶೇಷವಾಗಿ ಇತರ ಸಭೆಗಳಿಂದ ಆಗಮಿಸಿರುವ ಸಭೆಗಳೆಂದು ಹಾಗೂ ಅಂತ್ಯದಲ್ಲಿ ವೀಕ್ಷಿಸುತ್ತಿರುವ ಸಭೆಗಳೆಂದು ಶ್ರೀ ಯೇಸು ಸ್ವಾಮಿ ಅವರ ಹೆಸರಲ್ಲಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸಲಾಗುತ್ತದೆ. ಇದು ಮಕ್ಕಳಿಗೆ ಸಭಾಶಾಲೆ ಹಾಗೂ ವಿಚಾರವನ್ನು ಕೂಡ ಇರುವುದಿಲ್ಲ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿದವರು ಶ್ರೀ ಸನತ್ ಕುಮಾರ್, ಶ್ರೀಮತಿ ಯಶೋಧಾ ಸರಳ ಕುಮಾರಿ, ಶ್ರೀ ಕೆನತ್ ಶಾಲೋ, ಶ್ರೀ ಯುವಾನ್ಸ್ ಲಿಖಿತ್ ಆರೋನ್ಸ್, ಶ್ರೀಮತಿ ಶರ್ಲಿ, ಶ್ರೀಮತಿ ಮಹಿಮಾ ಕೆವಿನ್, ಶ್ರೀ ಜೋಸೆಫ್, ಶ್ರೀಮತಿ ಸಾರಾ ಸುವರ್ಣ ಗೀತಾ, ಶ್ರೀ ನಿತಿನ್ ಕೆ, ಶ್ರೀ ಜಾನ್ ಸುರೇಶ್. ಮೇಲ್ಕಂಡ ಇವರುಗಳಿಗೆ ಸಹಪಾತ್ರರು ಹಾಗೂ ಸಮಾಪನ ಸದಸ್ಯರು ಶುಭಾಶಯಗಳನ್ನು ಕೋರುವವರಾಗಿದ್ದಾರೆ. ಶುಕ್ರವಾರ ಸಂಜೆ 6:30ಕ್ಕೆ ಕಾಳೇಪುರ ದೇವರದಲ್ಲಿ ಆರಾಧನೆ ನಡೆಸಲಾಗುವುದು. ಸಭೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದಕ್ಕೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಕಾಳೇಪುರ ದೇವಾಲಯದಲ್ಲಿ ಮಹಿಳಾ ಮೇಲ್ಕೂಟವನ್ನು ನಡೆಸಲಾಗುವುದು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವುದಕ್ಕೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ಈ ದಿನ ಕರ್ತನ ರಾತ್ರಿ ಭೋಜನದ ಸಂಸ್ಕಾರದ ಆರಾಧನೆ ಇರುವುದರಿಂದ ಸಿದ್ಧರಾಗಿ ಬಂದಿರುವ ಪೂರ್ಣ ಸಮಾಧಿಗಳು ಅಂತಿಮ ಆಶೀರ್ವಾದ ಆಗುವವರೆಗೂ ಆಲಯದಲ್ಲಿ ಇರುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಈ ದಿನದ ಪವಿತ್ರ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಟ್ಟಂತಹ ಹಿರಿಯ ಸಭಾಪಾಲಕರಾದಂತಹ ರಜನಿ ಪ್ರಕಾಶ್ ಅವರಿಗೆ ಸಭಾಪಾಲಕರು ಹಾಗೂ ಸಭಾಪಾಲಕ ಸಮಿತಿ ಸದಸ್ಯರು ಹಾಗೂ ಸಭೆಯವಾದ ನಿವೇದನ ಪರವಾಗಿ ಪ್ರೀತಿಯಿಂದ ವಂದಿಸಲಾಗುತ್ತದೆ. ನಮ್ಮ ಸಭೆಯ ಹಿರಿಯ ಸದಸ್ಯರಾಗಿದ್ದ ಚರ್ಚಿಸಿದ ಶ್ರೀಯುತ ಆಮೋಸ್ ವಿಜಯಕುಮಾರ್ ಹಾಗೂ ಶ್ರೀಮತಿ ಶಶಿಕಲಾ ಕೆ ಅವರ ಮಕ್ಕಳಾದಂತಹ ಶ್ರೀಮತಿ ಮಮತಾ ಮ್ಯಾಗ್ಡಲಿನ, ಶ್ರೀಮತಿ ಮೇರಿ ಕ್ರಿಸ್ಟಿನಾ ಮತ್ತು ಶ್ರೀ ಬೆಂಜಮಿನ್ ಐಜಾಕ್ ಅವರು ಅವರ ಪ್ರಿಯ ತಂದೆಯವರಾದ ತಾಯಿಯವರ ಜ್ಞಾಪಕವಾಗಿ ಅವರ ಹೆಸರಲ್ಲಿ ದೇವಾಲಯದ ಉಪಯೋಗಕ್ಕಾಗಿ 40 ವಿಷಯಗಳನ್ನು ನೀಡುತ್ತಾರೆ. ಹಾಗೂ ಅದೇ ರೀತಿ ಇಂದು ಆರಾಧನೆ ತರುವಾಯ ನೆರೆದು ಬಂದಂತಹ ಸೇವಕರಿಗೆ ಬೆಳಗಿನ ಉಪಹಾರವನ್ನು ಮತ್ತು ಕಾಫಿಯನ್ನು ಏರ್ಪಡಿಸುತ್ತಾರೆ. ಇವರನ್ನು ಪ್ರೀತಿಯಿಂದ ವಂದಿಸಲಾಗುತ್ತೇವೆ ಮತ್ತು ಅದನ್ನು ಸಭೆಯನ್ನು ಸ್ವೀಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಂಡಿರುತ್ತಾರೆ. ನಮ್ಮ ಸಭೆ ಸದಸ್ಯರಾದ ಶ್ರೀಯುತ ಲೂಕಸ್ ಅವರ ಪತ್ನಿ ಶ್ರೀಮತಿ ಕಾವೇಜಲ ಲೂಕಸ್ ರವರು ಹಿಮಾಲಯನ್ ಯೂನಿವರ್ಸಿಟಿಯಿಂದ ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದಿರುತ್ತಾರೆ. ಇದರ ಸಲುವಾಗಿ ಶ್ರೀಮತಿ ಡಾಕ್ಟರ್ ಕಾವೇಜಲರವರು ದೇವರು ಕೊಟ್ಟ ಜ್ಞಾನವನ್ನು ಸ್ಮರಿಸಿ ದೇವರಿಗೆ $1,000 ಕೃತಜ್ಞತಾ ಕಾಣಿಕೆ ನೀಡುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗುತ್ತದೆ. ನಮ್ಮ ಸಭೆ ಸದಸ್ಯರಾದ ಆಮಸ್ ನವೀನ್ ಕುಮಾರ್ ಅವರು ರಚಿಸಿದ ಆಮಸ್ ವಿಜಯಕುಮಾರ್ ಅವರ ಹೆಸರಿನಲ್ಲಿ ದೇವರಿಗೆ $5 ಕೃತಜ್ಞತಾ ಕಾಣಿಕೆ ನೀಡುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗುತ್ತದೆ. ಮದುವೆಯ ಪ್ರಕರಣಗಳು. ವಿವಾಹ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಕನಕರಾಜ್ ಮತ್ತು ಶ್ರೀಮತಿ ಸುಸನ್ಯಾ ಗಾಡಿಸ್ ಅವರ ಮಗ ಚಿರಂಜೀವಿ ರಾಜಮಾನ್ಯ ನಿತಿನ್ ಕೆ ಎಂಬಾತನಿಗೂ CSI ಮೆಮೋರಿಯಲ್ ಚರ್ಚ್ ಬೆಂಗಳೂರು ಸಭೆಯ ಸದಸ್ಯರಾದ ಶ್ರೀಯುತ ಸ್ಟೀವನ್ ಭಾಸ್ಕರ್ ಮತ್ತು ಶ್ರೀಮತಿ ಮೇವಲ್ ರೋಸ್ ಅವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ಅಶ್ವಿತಾ ಸ್ಟೀವನ್ ಎಂಬಾಕೆಗೂ ಪರಿಶುದ್ಧ ವಿವಾಹ ಆಗುವುದೆಂದು 2ನೇ ಸಾರಿ ಪ್ರಕಟಿಸುತ್ತೇವೆ. ಈ ಮೇಲ್ಕಂಡ ಇವುಗಳು ಮದುವೆಯ ಮೂಲಕ ಕೊಡಲಾಗದು ಎಂಬುದಕ್ಕೆ ನ್ಯಾಯವಾದ ಕಾರಣವೇನಾದರೂ ತಿಳಿದ ಪಕ್ಷಕ್ಕೆ
ಅಂಥವರು ಲಿಖಿತದ ಮೂಲಕ ಸಹಪಾಲಿಗೆ ತಿಳಿಸತಕ್ಕದ್ದು. ದೇವರು ಕೊಟ್ಟಿದ್ದನ್ನು ಮನುಷ್ಯನು ಗಮನಿಸುವಾಗ ಇದು ಎರಡನೆಯ ಪ್ರಕಟಣೆ. ಕಳೆದ ವಾರ ಸಭೆಗೆ ಬಂದಂತಹ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ 5,624, ಕಟ್ಟಡ ದೇಣಿಗೆ 4,000, ಶುಕ್ರವಾರ ಆರಾಧನೆಯಿಂದ 580, ಪ್ರಕಟಣೆಯಿಂದ 500 ರೂಪಾಯಿಗಳು, ಸಭಾಶಾಲೆಯಿಂದ 1,310, ವಿವಾಹ ವಾರ್ಷಿಕದ ಕಾಣಿಕೆ 3,100, ಜನ್ಮದಿನದ ಕಾಣಿಕೆ 700, ದಶಮಾಂಶ ಕಾಣಿಕೆ 500, 1/7/2025 ಮುಂಜಾನೆ ಆರಾಧನೆಯಿಂದ 1,590, ಕರ್ತನ ರಾತ್ರಿ ಭೋಜನದ ಆರಾಧನೆಯಿಂದ 2,480, ಉತ್ತರದ ಕಾಣಿಕೆ 1,000 ರೂಪಾಯಿಗಳು, ವಿವಾಹ ಪ್ರಕಟಣೆಯಿಂದ 2,500, ಒಟ್ಟು 23,591 ರೂಪಾಯಿಗಳು. ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಈ ಆಲಯದಲ್ಲಿ 6 ಗಂಟೆಗೆ ಆಗುವುದು. ಸವಿತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೃತಿಯಿಂದ ಹೇಳಿಕೊಳ್ಳುತ್ತದೆ. ನಮ್ಮ ಸಭೆಯ ಸಭಾ ಪಾಲಕರಾದ ಸುಧೀರಯ್ಯನವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ಸಭಾ ಸದಸ್ಯರುಗಳಾದ ಮಮತಾ ಮ್ಯಾಗ್ದಲಿನ್, ಮೇರಿ ಕ್ರಿಸ್ಟಿನಾ ಮತ್ತು ಬೆಂಜಮಿನ್ ಐಸಕ್ ಅವರುಗಳು ಅವರ ತಂದೆ ತಾಯಿಯವರಾದ ಗತಿಸಿದ ಅಮಸ್ ವಿಜಯ್ ಕುಮಾರ್ ಹಾಗೂ ಶಶಿಕಲಾ ಅವರ ಹೆಸರಿನಲ್ಲಿ ದೇವಾಲಯದ ಉಪಯೋಗಕ್ಕೆ 40 ಚೇರ್ಗಳನ್ನು ಹಾಗೂ ಈ ದಿನ ನೆರೆದು ಬಂದಿರುವ ಸಭೆಯವರಿಗೆ ತಿಂಡಿ ಮತ್ತು ಕಾಫಿಯನ್ನು ನೀಡಿರುತ್ತಾರೆ. ಅವರಿಗೋಸ್ಕರ ವಂದನೆಗಳನ್ನು ತಿಳಿಸುವವರಾಗಿರುತ್ತೇವೆ. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರ ಸೃಷ್ಟಿಕರ್ತರು, ಪರಿಪಾಲಕರು ಆದ ತಂದೆಯಾದ ದೇವರೇ, ನಮ್ಮ ಆರೋಗ್ಯದಾಯಕನು ನೀನೇ. ವೈದ್ಯನು ಘನವೈದ್ಯನು ನೀನಾಗು. ಅದ್ಭುತವಾದಂತಹ ರೀತಿಯಲ್ಲಿ ಜನರಿಗೆ ನಾನಾ ರೀತಿಯ ರೋಗ ರುಜಿನಗಳನ್ನು ವಾಸಿ ಮಾಡಿ ನಿಮ್ಮ ಮಹತ್ವವನ್ನು ಪ್ರಕಟ ಮಾಡಿದೆ. ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಕೇವಲ ಅದು ಮಾತ್ರ ನಡೆಯುವುದಲ್ಲ, ಎಂದಿಗೂ ಎಂದೆಂದಿಗೂ ನಡೆಸಲು ಸರ್ವಕಾಲಕ್ಕೂ ನೀವು ಸಮರ್ಥರು, ಶಕ್ತರು ಆಗಿದ್ದೀರಿ. ಈಗಲೂ ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಸುಧೀರಯ್ಯನವರು ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅವರಿಗೆ ಆದಷ್ಟು ಬೇಗ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಿ ಗುಣಮುಖರಾಗಿ ಅವರು ಮತ್ತು ತಮ್ಮ ಸಭೆಯನ್ನು ಮುನ್ನಡೆಸುವಂತೆ, ಸಭಾ ಕಾರ್ಯ ಚಟುವಟಿಕೆಗಳಿಗೆ ಕಾರ್ಯೋನ್ಮುಖರಾಗುವಂತೆ ಅದ್ಭುತವಾದಂತಹ ರೀತಿಯಲ್ಲಿ ಅವರಿಗೆ ಕ್ಷೇಮವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಸಭೆಗೆ ಕೊಡುಗೆಯಾಗಿ ಕೊಟ್ಟಿರುವಂಥ ಬೆಂಜಮಿನ್, ಮೇರಿ ಕ್ರಿಸ್ಟಿನ, ಮಮತಾ ಅವರುಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅವರಲ್ಲಿ ನೀನು ಸತ್ಪ್ರೇರಣೆಯನ್ನು ಉಂಟು ಮಾಡಿ ಆಲಯದ ಉಪಯೋಗಕ್ಕೋಸ್ಕರ ಕೊಡುಗೆಗಳನ್ನು ಕೊಡುವಂತೆ ಪ್ರೇರಿಸಿ ನಡೆಸಿದ್ದಿ. ಅದಕ್ಕೋಸ್ಕರ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಸಹ ಒಳ್ಳೆಯ ಮನಸ್ಸುಗಳನ್ನು ಸುಮನಸ್ಸುಗಳನ್ನು ನೀನು ನಿರ್ಮಿಸಿ ಸಭೆಯ ಸರ್ವಾಂಗೀಣ ಅಭ್ಯುದಯಕ್ಕೆ ಕೊಡುಗೆಗಳನ್ನು ಕೊಡುವಂತೆ ಪ್ರೇರಿಸಿ ಆ ಎಲ್ಲ ಕೊಡುಗೆಗಳ ಮುಖಾಂತರವಾಗಿ ನೀವೇ ಮಹಿಮೆಯನ್ನು ಕೊಡಬೇಕೆ. ನಮ್ಮ ರಕ್ಷಕರಾದ ಯೇಸು ಸ್ವಾಮಿಯ ಮುಖಾಂತರ
ತಂದೆಯ ಅತಿ ವಿಲೇಜಲ್ಲಿ ನಾನು ಹೇಳಿಕೊಡುತ್ತೇವೆ. ಹಾಡುವ ಕೀರ್ತನೆಗಳಲ್ಲಿ 178 ಕೀರ್ತನೆ ಹಾಡೋಣ. ಈ ಕೀರ್ತನೆ ಹಾಡುವಾಗ ಸಭಾ ಕಾಡಿಗೆ ಅಂಗೀಕರಿಸಲ್ಪಡುವುದು. 178 ಸಂತೋಷದಿ ನೀಡು ದಾನಿಯ ದೇವರ ಸಂತೋಷದ ಮೇಲೆ ಹಣಸಮನೆ ಚಿಂತಿಸದೆ ಆ ಹಂತನ ಹೊರನೆ ಸಂತಸದಿಂದಲೇ ನೇಮಿಸುತ್ತೇವೆ.
ಹಾಗೂ ಲಕೋಟೆಯಿಂದ ಬಂದಿರುವಂತಹ ವಿಶೇಷ ಕಾಣಿಕೆಗಳು ದಶಮಾಂಶ ಕಾಣಿಕೆ ಡಬ್ಲ್ಯೂ ಮನೋಹರ್, ಕೃತಜ್ಞತಾ ಕಾಣಿಕೆ ಪ್ರಭಾಮಣಿ, ಬೇಬಿ ಏವ್ಲಿನ್, ಶ್ರೇಷ್ಠ ಡಾಕ್ಟರ್ ಕೃತಜ್ಞತಾ ಕಾಣಿಕೆ ಪದ್ಮ ಸುಲೋಚನಾ, ಕೃತಜ್ಞತಾ ಕಾಣಿಕೆ ಶುಭ ಎ, ವಿವಾಹ ವಾರ್ಷಿಕೋತ್ಸವ ವನಿತಾ ವೈಫ್ ಆಫ್ ಸ್ಟ್ಯಾನ್ಲಿ ಸುಕುಮಾರ್, ವಿವಾಹ ವಾರ್ಷಿಕೋತ್ಸವ ಅನಾಮಧೇಯ. ದಶಮಾಂಶ ಕಾಣಿಕೆ सरस्वती, wife of late Shankar Singh, दशमांश काಣಿಕೆ भारत S and Nisha PN, दशमांश काಣಿಕೆ सुलोचना James, दशमांश काಣಿಕೆ शशि कुमार, दशमांश काಣಿಕೆ तिप्पಣ್ಣ सरसम्मा नरसम्मा, दशमांश काಣಿಕೆ विनोद son of late Shankar Singh, जन्मदिनದ ಕೃತಜ್ಞತಾ ಕಾಣಿಕೆ ಆಶಾ ಸುಮಂಗಳ ವೈಫ್ ಆಫ್ ಸಂಜೀವ್ ಸುಂದರ್ ಕುಮಾರ್, ಜನ್ಮದಿನದ ಕೃತಜ್ಞತಾ ಕಾಣಿಕೆ ಉಮಾ ಕೆ, जन्मदिन कृतज्ञता काಣಿಕೆ सनत कुमार, जन्मदिन कृतज्ञता काಣಿಕೆ अजित कुमार son of संजीव सुंदर कुमार, जन्मदिन कृतज्ञता काಣಿಕೆ इवेंजेलिन आइजक, जन्मदिन कृतज्ञता काಣಿಕೆ कुमारी अमूल्य son of सुनील कुमार, जन्मदिन कृतज्ञता काಣಿಕೆ ब्रेयोना लिशा, कुमारी आल्डम्मा कृतज्ञता काಣಿಕೆ, कृतज्ञता काಣಿಕೆ हन्ना लिडिया, कृतज्ञता काಣಿಕೆ राधिका ಮತ್ತು अनोख कुटुंब, कृतज्ञता काಣಿಕೆ रोज मंजरी भास्कर, कृतज्ञता काಣಿಕೆ भास्कर जयकुमार, कृतज्ञता काಣಿಕೆ मास्टर आरव जॉयविन, कृतज्ञता काಣಿಕೆ मास्टर अर्नव जॉयविन. ಈ ಎಲ್ಲರ ಕಾಣಿಕೆಗಳನ್ನು ಸ್ಮರಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜನ್ಮದಿನ ಹಾಗೂ ವಿವಾಹ ವಾರ್ಷಿಕೋತ್ಸವದ ಆರಾಧನೆಯಲ್ಲಿ ಬಂದಿದ್ದಲ್ಲಿ ಮುಂದೆ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. Yeah.
ಸೃಷ್ಟಿಕರ್ತನೆ, ಪರಿಪಾಲಕನೇ, ನಮ್ಮೆಲ್ಲರ ಜನ್ಮಕ್ಕೆ ಕಾರಣಕರ್ತರು ನೀವು. ಮಾತೃಗರ್ಭದಲ್ಲಿ ನಮ್ಮನ್ನು ಸೃಷ್ಟಿಸಿ ಈ ಪ್ರಪಂಚಕ್ಕೆ, ಲೋಕಕ್ಕೆ ತಂದು ನಮ್ಮನ್ನು ಅರ್ಪಿಸಿ ನಮಗೆ ಜೀವಿಸುವಂತಹ ಜವಾಬ್ದಾರಿಯನ್ನ, ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ ನಾವು ನಮಗೆ ಗೌರವಿಸುತ್ತೇವೆ. ಈ ಲೋಕದ ಜೀವನದಲ್ಲಿ ಜೀವಿಸುವಾಗ ನಮಗೆ ಬೇಕಾದಂತ ಆಯುಷ್ಕಾಲವನ್ನ, ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಸುರಕ್ಷತೆಯಿಂದ ನಿಮ್ಮ ಕೃಪಾತ್ಮದಲ್ಲಿ ಪರಿಪಾಲನೆ ಮಾಡುತ್ತಾ ಇರುವಂತಹದ್ದು ನಿಮ್ಮ ಕೃಪೆ ಎಂಬುದನ್ನು ನಾವು ಅರಿತಂತವರಾಗಿದ್ದೇವೆ. ಹೀಗಾಗಿ ನಾವು ಇಂದು ಈ ಶುಭದಿನಗಳಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಂಡು ನಿಮಗೆ ಕೃತಜ್ಞತಾಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನೂತನ ವರ್ಷದಲ್ಲಿ ಎಲ್ಲರಿಗೂ ಬೇಕಾದಂತ ನೂತನ ಆಶೀರ್ವಾದಗಳನ್ನು ದಯಪಾಲಿಸಿ, ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಯಶಸ್ವಿಯಾದಂತಹ ರೀತಿಯಲ್ಲಿ ಮುನ್ನಡೆಸಿ, ಕಳೆದು ಹೋದಂತಹ ಕಾಲ, ಮುಂದೆ ಬರುವಂತಹ ಕಾಲ ಎಲ್ಲವುಗಳಲ್ಲಿಯೂ ಸಹ ನಾವು ನಿಮ್ಮನ್ನೇ ಮಹಿಮೆ ಪಡಿಸಲಿಕ್ಕಾಗುವಂತೆ, ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮತ್ತು ನಮ್ಮ ಈ ಲೋಕದ ಜೀವನ ಸಾರ್ಥಕವಾದಂತಹ ರೀತಿಯಲ್ಲಿ ನಡೆಸುವಂತೆ, ಪರಿಣಾಮಕಾರಿಯಾಗಿ ಜೀವಿಸುವಂತೆ ನೀವೇ ನಮ್ಮನ್ನ ನಿಮ್ಮ ವಾಕ್ಯದ ಮೂಲಕ, ತತ್ವ ಸಿದ್ಧಾಂತಗಳ ಮೂಲಕ ತುಂಬಿಸಿ ಮುನ್ನಡೆಸಿ ಎಲ್ಲರಿಗೂ ಬೇಕಾದ ಕೃಪಾ ವರಗಳನ್ನು ದಯಪಾಲಿಸಿ, ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ದಂಪತಿಗಳನ್ನ, ಕುಟುಂಬಗಳನ್ನ ಆಶೀರ್ವದಿಸಿ ಅವರಿಗೆ ಬೇಕಾದಂತ ಪ್ರೀತಿ, ಅನ್ಯೋನ್ಯತೆ, ಸಾಮರಸ್ಯದ ಸ್ವಭಾವಗಳನ್ನು ದಯಪಾಲಿಸಿ ಆದರ್ಶ ಕುಟುಂಬಗಳಾಗಿ, ನೆರೆಯ ಹೊರೆಯವರಿಗೆ ಮಾದರಿಯಾಗಿ ಕ್ರಿಸ್ತಿಯ ಜ್ಯೋತಿಯನ್ನ, ಬೆಳಕನ್ನ ಕುಟುಂಬದ ದಾಂಪತ್ಯ ಜೀವನದ ಮುಖಾಂತರ ಇತರರಿಗೆ ಪ್ರಸರಿಸಲಿಕ್ಕಾಗುವಂತೆ ಸಹಾಯ ಮಾಡಿ. ಒಟ್ಟಾಗಿ ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ, ಕುಟುಂಬವಾಗಿ ಕೊಟ್ಟಂತ ಎಲ್ಲ ಅವಕಾಶಗಳಿಗೆ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನೂತನ ವರ್ಷದಲ್ಲಿ ನೂತನ ಭಾಗ್ಯಕರವಾದಂಥ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸುತ್ತಾ ಪ್ರತಿಯೊಬ್ಬರು ನಿಮ್ಮ ಹಿಮವಾಗಿ ಉಪಯೋಗಿಸಿಕೊಳ್ಳಬೇಕೆಂದಾಗಿ ಬೇಡಿಕೊಳ್ಳುತ್ತೇವೆ. ಈ ದೇಹ ಜನ್ಮಕ್ಕಿಂತಲೂ ನನ್ನ ಪುನರ್ಜನ್ಮ ಒಳ್ಳೆಯದು, ನಾ ದೇವರಿಂದ ಹುಟ್ಟಿದ್ದು ಮಹಾ ವಿಶೇಷವಾದದ್ದು ಎಂಬುದಾಗಿ ಸಂಗೀತಗಾರರು ವರ್ಣಿಸಿರುತ್ತಾರೆ. ಅದರಂತೆ ನಾವು ನಮ್ಮ ಜೀವನದ ಬೆಲೆಯನ್ನು, ಶ್ರೇಷ್ಠತೆಯನ್ನು ಅರಿತುಕೊಂಡು ಅದಕ್ಕೆ ಪೂರಕವಾಗಿ ನಾವು ಈ ಲೋಕದಲ್ಲಿ ಜೀವನವನ್ನು ಸಾಗಿಸುವಂತೆ ನಿಮ್ಮ ಆತ್ಮನ ಸಹಾಯವನ್ನು, ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಮೂಲಕ ತಂದೆಯ ದೇವರೇ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. God bless you. God bless you.
ಹಾಡುವ ಸಂಗೀತಗಳಲ್ಲಿ 333ನೇ ಸಂಗೀತವನ್ನು ಹಾಡೋಣ. ಕುರುಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ. ಸರ್ವಶಕ್ತನಾದ ದೇವರೇ, ಸಕಲ ಜ್ಞಾನ ನಿಧಿಯೇ, ನಾವು ನಿನ್ನನ್ನು ಬೇಡಿಕೊಳ್ಳುವುದಕ್ಕಿಂತ ಮೊದಲೇ ನಮಗೆ ಏನೇನು ಅಗತ್ಯವೆಂಬುದು ನಾವು ತಿಳಿಯದೆ ಬೇಡಿಕೊಳ್ಳುತ್ತೇವೆ ನಿನಗೆ ಗೊತ್ತಿದೆ. ನಮ್ಮ ನಿರ್ಬಾಲವನ್ನು ಕರುಣಿಸಿ, ನಮ್ಮ ಅಯೋಗ್ಯತೆ ನಿಮಿತ್ತ ಬೇಡಿಕೊಳ್ಳಲು ನಮಗೆ ಹಕ್ಕಿಲ್ಲದಂತ, ನಮ್ಮ ಅಜ್ಞಾನದ ನಿಮಿತ್ತ ಬೇಡಿಕೊಳ್ಳಲು ನಾವು ತಿಳಿಯದಂತ ಸುಮಾರಗಳನ್ನು ನಿನ್ನ ಕುಮಾರನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯೋಗ್ಯತೆಯ ನಿಮಿತ್ತ ಅನುಗ್ರಹಿಸಬೇಕೆಂದು ವಿನ್ನವಿಸುತ್ತೇವೆ. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ನಡೆಸುವಿಕೆ ನಿರಂತರ ನಮ್ಮೆಲ್ಲರ ಸಂಗಡ ಇರಲಿ. ಹಾಡುವ ಸಂಗೀತಗಳಲ್ಲಿ 273ನೇ ಸಂಗೀತವನ್ನು ಹಾಡೋಣ. ಈ ವೇಗ